ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭ ಬ್ಲಾಗ್ಸ್. ನಾವಿವತ್ತು ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಎಲ್ಲರೂ ಹೊರಡೋಣ ಅಂತ ಅಂದ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡಿದ್ರಿಂದ ಹೊರಡ್ತಾ ಇದ್ದೀವಿ. ಆದರೆ ಸ್ವಲ್ಪ ಲೇಟ್ ಆಯಿತು, ಸ್ವಲ್ಪ ಅಂದರೆ ತುಂಬಾ ಲೇಟ್ ಆಗಿದೆ. ಆಲ್ಮೋಸ್ಟು ಬೇಗ ಹೋಗಿದ್ದಿದ್ರೆ ಬೇಗ ಹೋಗಿ ರೀಚ್ ಆಗ್ಬೋದಾಗಿತ್ತು. ಆದರೆ ನನ್ನ ತಂಗಿ ಅವ್ರ ಯಜಮಾನ್ರು ಬರೋ ಸ್ವಲ್ಪ ಲೇಟ್ ಆಯಿತು, ಕೆಲಸ ಇತ್ತು, ಹಾಗಾಗಿ ಲೇಟಾಗಿ ಬಂದರು. ನಮಗೂ ಕೂಡ ಇವತ್ತು ಹುಡುಗರದ್ದು ಸ್ಕೂಲ್ ಇತ್ತು, ಹಾಗಾಗಿ ಸ್ಕೂಲ್ ಮುಗಿಸ್ಕೊಂಡು ಅವರು ಮನೆಗೆ ಬರೋಷ್ಟೊತ್ತಿಗೆನೇ 12:30 12:45 ಆಯಿತು. ಅವ್ರು ಬಂದಮೇಲೆ ಅವ್ರಿಗೆ ಊಟ ಮಾಡಿಸಿ ಹಾಗೇನೇ ಅವ್ರನ್ನ ಡ್ರೆಸ್ ಮಾಡಿ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಾರ್ನಲ್ಲಿ ಎತ್ತಿಸ್ಕೊಂಡು ಅವ್ರು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಫೈನಲ್ ಆಗಿ ಅವ್ರು ಬಂದರು, ಆದ್ರೂ ಹೊರಡೋದು ತುಂಬಾ ಲೇಟ್ ಆಯಿತು. ಬೇಗ ಹೋದರೆ ಬೇಗ ಅಲ್ಲಿ ಎಲ್ಲ ನೋಡ್ಬೋದಾಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವಾಗ ನಾವು ಮನೆ ಬಿಟ್ಟಿರೋದೇ 2 o'clock ಆಗಿದೆ. ಇನ್ನೂ 283 ಕಿಲೋಮೀಟ್ರ್ ಇದೆ. ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವೋ ಗೊತ್ತಿಲ್ಲ. ಫುಲ್ ರಶ್ ಇರುತ್ತೆ ಅಂತ ಗೊತ್ತು, ಆದರೆ ನಾವು ರೂಮೆಲ್ಲ ಮುಂಚೆನೇ ಬುಕ್ ಮಾಡ್ಕೊಂಡಿದ್ದೀವಿ. ಅಂದರೆ ಇವಾಗ ಲಕ್ಷ ದೀಪೋತ್ಸವ ಟೈಮ್ ಅಲ್ವಾ, ಹಾಗಾಗಿ ರೂಮೆಲ್ಲ ನಮಗೀಗ ಸಿಗೋದಿಲ್ಲ. ಹಾಗಾಗಿ ಮೊದಲೇ ನಮ್ಮ ಅಪ್ಪಗೆ ಹೇಳಿ ಅದು 1 ಮಂತ್ ಬ್ಯಾಕೇ ಬುಕ್ ಮಾಡಿಸಿರೋಂಥದ್ದು ನಾವು. ನಮಗಂತೂ ರೂಮ್ ಫಿಕ್ಸ್ ಆಗಿದೆ, ಎಷ್ಟೊತ್ತಿಗೆ ಹೋದ್ರೂ ರೂಮ್ ಸಿಗುತ್ತೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ನೋಡಬೇಕು ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅಂತ. ನಮ್ಮ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಚಳಿ ಇರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇಲ್ಲಿ ಕ್ಲೈಮೇಟ್ ಅಂತೂ ತುಂಬಾ ಚಳಿ ಇರೋದ್ರಿಂದ ನಾವೆಲ್ಲರೂ ಫುಲ್ ಕವರ್ ಆಗಿ ಸ್ವೆಟರೆಲ್ಲ ಹಾಕ್ಕೊಂಡು ಬೆಡ್ಶೀಟ್ಸ್ ಎಲ್ಲ ತೊಗೊಂಡಿದ್ದೀವಿ. ಮಕ್ಳಿಗಿನ್ನ ಚಳಿ ಇದ್ದರೆ ಹೇಗೆ ಏನು ಅಂತಂತಂದ್ಬಿಟ್ಟು ನೋಡೋಣ ಅಲ್ಲಿ ಹೇಗಿರುತ್ತೆ ಅಂತಂತಂದ್ಬಿಟ್ಟು. ಈಗ ಅಲ್ಲೂ ಮಳೆ ಇದ್ದರೆ ಇಲ್ಲೇ ಚಳಿ ತಡೆಯೋಕ್ಕಾಗ್ತಾ ಇಲ್ಲ. ಇನ್ನು ಅಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ, ನೋಡಬೇಕು. ನಾವು ಇವಾಗ ಹೊರಡ್ತಾ ಇದ್ದೀವಿ. ಇನ್ನೂ ತುಂಬ ದೂರ ಇದೆ. ನೆಲಮಂಗಲ ಹತ್ತತ್ರ ಬಂದಿದ್ದೀವಿ ಅಷ್ಟೇ. ನಾವಿನ್ನು ಆಲ್ಮೋಸ್ಟ್ ಟೈಮ್ ಇವಾಗ ಅವಾಗಲೇ 3 o'clock ಆಗಿಬಿಟ್ಟಿದೆ. ಮಧ್ಯಾಹ್ನದ ಊಟ ಕೂಡ ಮಾಡಿಲ್ಲ. ಅವರು ಬಂದ ತಕ್ಷಣ ಹಾಗೆ ಹೊರಟ್ವಿ. ಅಲ್ಲಂತೂ ತುಂಬಾ ಚಳಿ ಇರುತ್ತೆ ಅಂತ ಹೇಳ್ತಾಯಿದ್ರು, ಹಾಗಾಗಿ ನೋಡಬೇಕು. ಇಲ್ಲೆಲ್ಲಾದರೂ ಈಗ ಸೆಂಟ್ರ್ ಆಫ್ ಔಟ್ಸೈಡ್ ನಿಂತ್ಕೊಂಡು ಅಲ್ಲೆಲ್ಲ ಮನೇಲಿಂದನೇ ಫುಡ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ತಿಂದ್ಬಿಟ್ಟು ಹೊರಟ್ಬಿಟ್ರೆ ಇನ್ನು ನಾವು ಅಲ್ಲಿಗೆ ಎಷ್ಟೊತ್ತು ಹೋದ್ರೂ ಕೂಡ ಆರಾಮಾಗಿರ್ಬೋದು. ಹಾಗಾಗಿ ನೋಡ್ತಾ ಇದ್ದೀವಿ ಎಲ್ಲಿ ನಿಲ್ಲಿಸೋದು ಊಟಕ್ಕೆ ಅಂತಂದ್ಬಿಟ್ಟು. ಚೆನ್ನಾಗಿರೋ ಜಾಗದಲ್ಲಿ ಕೂತ್ಕೊಂಡು ತಿನ್ನೋ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಆದರೆ ಈ ಮಳೆಯಲ್ಲಿ ಎಲ್ಲ ಕಡೆಯೂ ತುಂಬಾ ಮಣ್ಣು ಕೆಸರೆಲ್ಲ ಇರುತ್ತಲ್ವ, ರುಚಿಯಾಗಿಬಿಟ್ಟಿರುತ್ತೆ. ನೋಡಬೇಕು. ಮುಂದೆ ಹೋಗ್ತಾ ಹೋಗ್ತಾ ಏನು ಅಷ್ಟೇನು ಮಳೆ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡಬೇಕು. ಎಲ್ಲರೂ ಇದ್ದೀವಿ, ಆದರೆ ಎಲ್ಲರೂ ಒಂದೇ ಕಾರ್ನಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ಅಷ್ಟೇ. ಅದೇ ಒಂದು ಬೇಜಾರು. 2 ಕಾರ್ ಮಾಡ್ಕೊಂಡಿದ್ದೀವಿ, 2 ಕಾರಲ್ಲಿ ಹೋಗ್ತಾ ಇದ್ದೀವಿ. 15 ಜನ ಇದ್ದೀವಿ ನಾವು, ಮಕ್ಕಳನ್ನು ಸೇರಿಸಿದ್ರೆ ಇನ್ನು ಸ್ವಲ್ಪ ಆಗ್ತೀವಿ. ಒಂದೊಂದು ಕಾರಲ್ಲಿ ದೊಡ್ಡವರೇ 6 ಜನ ಕುಂತಿದ್ದೀವಿ ನಾವು. ಚಳಿ ಅಂತೂ ತುಂಬಾ ಇದೆ ಈಗಲೂ ಕೂಡ. ಇಲ್ಲೊಂದು ಜಾಗ ಸಿಕ್ತು ಚೆನ್ನಾಗಿರೋದು, ಊಟಕ್ಕೆ ನಿಂತಿದ್ದೀವಿ. ಎಲ್ಲರೂ ಹಿಂದೆ ಮುಂದೆನೇ ಹೋಗ್ತಾ ಇರೋವಂಥದ್ದು ಊಟಕ್ಕೆ, ಹಾಗಾಗಿ ಊಟಕ್ಕೂ ಕೂಡ ನಿಂತಿದ್ದೀವಿ. ಬಿಸಿಬೇಳೆ ಬಾತು ಮೊಸರನ್ನ, ಬಿಸಿಬೇಳೆ ಬಾತು ಇನ್ನೂ ಬಿಸಿ ಇದೆ. ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಲ್ವಾ. ಆದರೆ ಡ್ರೈವಿಂಗ್ ಟೈಮ್ನಲ್ಲಿ ಮೊಸರನ್ನ ತಿಂದರೆ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಲಗೋರು ಮಲಗ್ಬೋದು, ಎದ್ದಿರೋರು ಎದ್ದಿರ್ಬೋದು. ನೋಡೋಣ ಏನಾಗುತ್ತೆ ಅಂತಂತಂದ್ಬಿಟ್ಟು. ಡ್ರೈವಿಂಗ್ ಮಾಡೋರು ಆಲ್ಮೋಸ್ಟ್ ಮೊಸರನ್ನ ತಿಂದ್ರೂ ಕೂಡ ಡ್ರೈವ್ ಮಾಡಬೇಕು ಅನ್ನೋ ಇದ್ದರೆ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಅಕ್ಕ ಎಲ್ಲರಿಗೂ ಊಟ ಬಡಿಸ್ಕೊಡ್ತಾ ಇದ್ದಾರೆ ಒಬ್ಬೊಬ್ರಿಗೇನೆ. ನಮ್ಮ ಅಕ್ಕನ ಮಗಳು ತಿಂತಾ ಇದ್ದಾರೆ ಕೂತ್ಕೊಂಡು. ನನ್ನನ್ನೇ ತೋರಿಸ್ಬಾ ಫಸ್ಟು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾಳೆ ಅವಳು. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ, ಹಾಗಾಗಿ ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಇದ್ದಾನೆ ಅವನು. ಎಲ್ಲರೂ ತಿಂತಾಯಿದ್ದೀವಿ. ಫೈನಲಿ ನಾವು ಮನೆಯಿಂದನೇ ನೀರು ಎಲ್ಲ ತೊಗೊಂಡೋಗಿದ್ದೀವಿ. ಇದು 1 ಟೈಮಿಗೆ ಮಾತ್ರನೇ ಊಟ ತೊಗೊಂಡೋಗಿರೋದು. ನೈಟಿಗೆ ಬೇಕಿದ್ರೆ ನಾವು ಅಲ್ಲೇ ಧರ್ಮಸ್ಥಳದಲ್ಲಿ ಊಟ ಮಾಡ್ಕೊಳ್ಳೋಣ ಅಂತಂತಂದ್ಬಿಟ್ಟು ಹೋಗೋವಾಗ ಇನ್ನು ಮತ್ತೆ ಹೋಟ್ಲಿಗೆ ಅಂತಂತಂದರೆ ಹೊಟ್ಟೆ ಏನಾದರೂ ಹಾಳಾದರೆ ಅಲ್ಲಿ ಹೋದ್ಮೇಲೆ ತಿರುಗಿ ಇದು ರಿಸ್ಕ್ ಆಗುತ್ತೆ. ಹಾಗಾಗಿ ಇಲ್ಲೇ ಸ್ವಲ್ಪ ತಿನ್ಕೊಂಡು ಹೋಗೋಣ. ಟ್ರಾವೆಲ್ ಮಾಡೋ ಟೈಮಲ್ಲಿ ಸ್ವಲ್ಪ ತಿಂತೀವಿ, ಜಾಸ್ತಿ ಏನು ತಿನ್ನೋದು ಬೇಡ ಅಂದ್ಬಿಟ್ಟು. ಹಾಗೆ ಬಿಸಿಬೇಳೆ ಬಾತ್ ಇರೋದ್ರಿಂದ ಖಾರ ಪೊಂಗಲ್ ಕೂಡ
ಖಾರ ಬೂಂದಿ ಕೂಡ ಮಾಡಿದ್ದೀವಿ, ತೊಗೊಂಡಿದ್ದೀವಿ ಅಂಗಡಿನಲ್ಲಿ. ಮನೇಲಿ ಮಾಡೋದಲ್ಲ, ಖಾರ ಬೂಂದಿ ಕೂಡ ಹಾಕ್ತಾಯಿದ್ದೀವಿ. ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಯಾರಿಗೆಲ್ಲ ಈ ಥರ ಟ್ರಾವೆಲ್ ಮಾಡೋವಾಗ ಫುಡ್ ಮನೆಯಲ್ಲಿಂದ ಮಾಡ್ಕೊಂಡೋಗಿ ಹೊರಗಡೆ ತಿನ್ನೋದು ಇಷ್ಟ ಕಾಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಹೊರಗಡೆ ಈ ಥರ ತಿನ್ನೋದಕ್ಕೆ. ಚೆನ್ನಾಗಿರುತ್ತೆ, ಏನೋ ಒಂಥರ ಹೊರಗಡೆ ತಿಂತಾ ಇದ್ದರೆ. ಹಾಗಾಗಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಮೊಸರನ್ನ ಬಿಸಿಬೇಳೆ ನೋಡ್ಬೋದು. ಈ ಕಡೆ ನಮ್ಮ ಅತ್ತೆ ತಿಂತಾ ಇದ್ದಾರೆ, ನಮ್ಮ ಅಕ್ಕ, ನಮ್ಮ ಯಜಮಾನ್ರು ಬೇಕಾಗ್ತಾಯಿದ್ರು. ಇವ್ರು ನಮ್ಮ ಅಮ್ಮ, ಈ ಕಡೆ ನೋಡಮ್ಮ, ನಮ್ಮ ಸಿಸ್ಟರು ಆ ಕಡೆ ಇರೋರು. ಇವರು ಅವ್ರ ಮಗ, ಇವ್ರು ನನ್ನ ಮಗ, ನೋಡೇ ಇರ್ತೀರಾ. ಈ ಕಡೆ ನಮ್ಮ ಯಜಮಾನ್ರು, ಹಾಗೆ ನಮ್ಮ ತಂಗಿ ಗಂಡ, ಹಾಗೆ ನಮ್ಮ ಯಜಮಾನ್ರು ಅಕ್ಕನ ಮಗಳು, ಅವ್ರ ಯಜಮಾನ್ರು ಕೂಡ ಎಲ್ಲರೂ. ಇವ್ರು ಇನ್ನೊಬ್ರು ಅಕ್ಕನ ಮಗಳು, ಅವ್ರಿಗೆ ತುಂಬಾ ಒಂಥರ ನಾಚಿಕೆ ಸ್ವಭಾವ, ಹಾಗಾಗಿ ಎದುರುಗಡೆ ಬರ್ತಾ ಇಲ್ಲ. ನೋಡಿ, ಇದಾಗಿರುತ್ತೆ ಇವತ್ತಿನ ನನ್ನ ಮಧ್ಯಾಹ್ನದ ಊಟ. ಅಕ್ಕ ತಿಂದಾಗ ನೋಡಿ ತಿಂದು ಮುಗಿಸ್ಕೊಂಡು ಫೈನಲಿ ಹೊರಡಬೇಕಾಗಿತ್ತು. ಬೇಗ ಎಲ್ಲ ತಿಂದು ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಡ್ರೈವಿಂಗ್ ಮಾಡೋವಾಗ ಬೋರ್ ಆಗಬಾರ್ದು ಅಂದರೆ ಎಲ್ಲರೂ ಈ ಥರ ಮಾತಾಡ್ಕೊಂಡು ಹೋಗಬೇಕು, ಇಲ್ಲಾಂದರೆ ಅವ್ರಿಗೂ ಕೂಡ ನಿದ್ದೆ ಬಂದ್ಬಿಡುತ್ತೆ. ನೋಡಿ ಎಲ್ಲರೂ ನಮ್ಮ ಅಕ್ಕ ಅವರೆಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಈ ಚಳಿ ಇರೋದ್ರಿಂದ ಗ್ಲಾಸ್ ಕೂಡ ಓಪನ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬಾ ಅಂದರೆ ತುಂಬಾ ಚಳಿ ಇದೆ. ಏನು ಮಾಡುತ್ತೋ ಈ ಚಳಿ. ಮಳೆ ಗಿಳೆ ಏನಾದರೂ ಅಲ್ಲೂ ಇದ್ದರೆ ಲಕ್ಷ ದೀಪೋತ್ಸವದಲ್ಲಿ ನೋಡೋದಕ್ಕೂ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ನೋಡಬೇಕು. ಅವನಂತೂ ಫುಲ್ಲು ನಿದ್ದೆ ಮೂಡ್ನಲ್ಲೇ ಇದ್ದಾನೆ, ನೋಡ್ತಾ ಇದ್ದೀರಲ್ಲ. ಇನ್ನೂ ಎಷ್ಟು ದೂರ ಇದೆ ಅಂತ ನಾನು ಕೇಳ್ತಾನೆ ಇದ್ದೀನಿ ಆಗ್ಲಿಂದ. ಇನ್ನು ಈಗ ಕುಣಿಗಲ್ಗೆ ರೀಚ್ ಆಗಬೇಕು. ಕುಣಿಗಲ್ ಮುಗಿಯೋದಕ್ಕೇ ಇನ್ನೂ 7 ಕಿಲೋಮೀಟ್ರ್ ಇದೆ ನೋಡು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ. ಹುಡುಗರು ಇರೋದ್ರಿಂದ ತುಂಬ ಲಾಂಗ್ ಒಂದೇ ಸರಿ ಡ್ರೈವ್ ಮಾಡೋದಕ್ಕೂ ಆಗೋದಿಲ್ಲ. ಅಲ್ಲಲ್ಲಿ ಸ್ಟಾಪ್ ಕೊಟ್ಕೊಂಡು ಕಾಫಿ, ಟೀ, ಬಿಸ್ಕೆಟು ಹಾಗೆ ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ತಿಂದ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ಹುಡುಗರಿಗೂ ಬೋರ್ ಆಗುತ್ತೆ. ಒಂದೇ ಸಮನೆ ಹೋಗ್ತಾಯಿದ್ರೆ ಅಮ್ಮ ಇನ್ನೂ ಎಷ್ಟು ದೂರ ಅಂತ ಕೇಳ್ತಾನೆ ಇರ್ತಾರೆ. ನಮ್ಮ ಮಕ್ಕಳಂತೂ ಹಾಗೇನೇ. ನಿಮ್ಮ ಮಕ್ಕಳಿಗೆ ಹೇಗೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮಕ್ಕಳು ಅಂದಮೇಲೆ ಅಷ್ಟೇನೆ, ಒಂದೇ ಸಮನೆ ಡ್ರೈವ್ ಮಾಡೋದಕ್ಕೂ ಅವರು ಬೋರ್ ಆಗಿಬಿಡುತ್ತೆ. ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ, ಆದ್ರೂ ಕೂಡ ಒಂದೇ ಸಮನೆ ಕಾರಲ್ಲಿ ಹೋಗ್ತಾಯಿದ್ರೆ ಬೋರ್ ಆಗಿಬಿಡುತ್ತೆ. ಹಾಗೆ ಹಿಂದೆಗಡೆ ಕಾರಲ್ಲಿ ಕೂಡ ನಮ್ಮ ಅಕ್ಕವ್ರು ಬರ್ತಾಯಿದ್ದಾರೆ. ಮುಂದೆ ಬಾ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಬೇಕು ಇನ್ನು ಎಷ್ಟು ದೂರ ಆಗುತ್ತೆ, ಟೈಮ್ ಎಷ್ಟಾಗುತ್ತೆ ಅಂತಂದ್ಬಿಟ್ಟು. ನಾವು ಲೊಕೇಶನ್ ಪ್ರಕಾರ ನೋಡಿದ್ರೆ ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ. ಇವಾಗ ಲಕ್ಷ ದೀಪೋತ್ಸವ ಬರೀ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ, ಹಾಗೆ ಘಾಟಿ, ಕುಕ್ಕೆ, ತಿರ್ಗಾ ಕಳಸ, ಹೊರನಾಡು ಎಲ್ಲ ಕಡೆನೂ ಲಕ್ಷ ದೀಪೋತ್ಸವ ಮಾಡ್ತಾರೆ. ತುಂಬ ಜನ ಇದ್ದೇ ಇರ್ತಾರೆ. ಹಾಗೆ ಬಾಯ್ಕೊಂಡಕ್ಕೆ ಹೋದಾಗ ಕೂಡ ಗೊತ್ತು ನಿಮಗೆ ಎಷ್ಟು ಚಳಿ ಇತ್ತು, ಎಷ್ಟು ಮಂಜಿತ್ತು ಅಂತಂದ್ಬಿಟ್ಟು. ನೋಡಿದ್ದೀರಾ. ಮತ್ತು ನೀವು ಹಾಗೆ ಅಂದ್ಕೊಂಬಿಡ್ಬೇಡಿ, ಯಾವಾಗ ನೋಡಿದ್ರು ಇವರು ಹೊರಗಡೆ ಹೋದಾಗ್ಲೇ ವೀಡಿಯೋ ಮಾಡ್ತಾರೆ, ಏನು ಇವರು ಹೊರಗಡೆನೇ ಓಡಾಡ್ತಾರಾ ಅಂತಂದ್ಬಿಟ್ಟು. ಇಲ್ಲ, ಇದು ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಬಾಯ್ಕೊಂಡಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಪ್ಲ್ಯಾನ್ ಇತ್ತು, ಲಕ್ಷ ದೀಪೋತ್ಸವ ನೋಡೋದಕ್ಕೆ ಹೋಗಬೇಕು ಅಂತ. ನಾನು 2 ಸರಿ ನೋಡಿದ್ದೀನಿ. ನಮ್ಮ ಮನೆಯವರೆಲ್ಲ ನೋಡಬೇಕು ಅಂದಿದ್ದಕ್ಕೆ ಹಾಗಾಗಿ ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇನೆ. ಇನ್ನು ನಮಗೆ ಹೊರಗಡೆನೇ ಓಡಾಡೋದು ಕೆಲಸ ಇಲ್ಲ, ನಮಗೂ ಮನೇಲಿ ಕೆಲಸ ಇರುತ್ತೆ. ನಿಮ್ಗೆ ಹೇಗೆ ದಿನನಿತ್ಯ ಮನೇಲಿ ಏನೇನು ಕೆಲಸ ಇರುತ್ತೋ ನಮಗೂ ಹಾಗೆ ಮನೇಲಿ ಪ್ರತಿಯೊಂದು ಕೆಲಸನೂ ಇರುತ್ತೆ. ನಮಗೂ ಒಂದು ಫ್ರೀ ಬೇಕಲ್ವಾ, ಹಾಗಾಗಿ ಹೋಗೋದಷ್ಟೇನೆ. ಇನ್ನು ಡೈಲಿ ವ್ಲಾಗ್ಸಲ್ಲಿ ನಾನು ನಿಮಗೆ ಪ್ರತಿದಿನವೂ ಮನೇಲಿ ಮಾಡೋ ಅಂಥ ಮನೆ ಕೆಲಸನೇ ತೋರ್ಸೋದು ಬೇಡ, ಎಲ್ಲ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇನೆ ನಾನು ನಿಮಗೆ ಅದನ್ನು ತೋರ್ಸೋಕ್ಕೆ ಹೋಗ್ತಾಯಿಲ್ಲ. ಪ್ರತಿಯೊಬ್ಬರ ಮನೇಲೂ ಇದ್ದೇ ಇರುತ್ತೆ ಎಲ್ಲ ಕೆಲಸನೂ, ಹಾಗೆ ನಮ್ಮ ಮನೇಲೂ ಇರುತ್ತೆ. ಅದೇನು ವೆರೈಟಿ ಅಲ್ಲ ಅಷ್ಟೇ. ಅದಕ್ಕೋಸ್ಕರ ನಾನು ನಿಮಗೆ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗ್ತಾಯಿಲ್ಲ, ಬರೀ ಕಿಚನ್ ವ್ಲಾಗ್ಸ್ನ ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಈ ಧರ್ಮಸ್ಥಳ ನೋಡಿಕೊಂಡು ನಾಳೆ ಬೇಗ ವಾಪಸ್ ಬರಬೇಕು ಅಂತ ಪ್ಲ್ಯಾನ್ ಇದೆ. ಆದರೆ ಅಷ್ಟರಲ್ಲಿ ಬೇರೆ ಇನ್ನೆಲ್ಲಾದರೂ ಬೇಗ ಟೈಮ್ ಇತ್ತು ಅಂತಂದ್ಬಿಟ್ಟು ಬೇರೆ ಕಡೆ ಏನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಇದೆಯೋ ಏನೋ ಗೊತ್ತಿಲ್ಲ. ಮನೇಲಿ ಇನ್ನೂ ಏನು ಹೇಳಿಲ್ಲ, ನೋಡಬೇಕು.
ಅಲ್ಲಿ ಗಂಟ ಹೋದ್ಮೇಲೆ ಪಕ್ಕದ ಯಾವುದಾದ್ರೂ ದೇವಸ್ಥಾನ ನೋಡಿಕೊಂಡೇ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಆಲ್ಮೋಸ್ಟ್ 4 ಗಂಟೆ ಆಗೋಗಿದೆ ಟೈಮು. ಈಗ ನಾವು ಘಾಟ್ ಸೆಕ್ಷನ್ಗೆ ಹೋಗಬೇಕು. ಇನ್ನೂ ಹೋಗಿಲ್ಲ, ರೀಚ್ ಆಗಿಲ್ಲ. ಇನ್ನೂ ಒಂದು 10 ಕಿಲೋಮೀಟ್ರ್ ಇದೆ ಘಾಟ್ ಸೆಕ್ಷನ್ ಹೋಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಂತೂ ನೈಟ್ ಟೈಮ್ ಜರ್ನಿ ಮಾಡೋದು ತುಂಬಾ ಕಷ್ಟ. ತುಂಬಾ ತಿರುವುಗಳು ಕೊಟ್ಟಿರ್ತಾರೆ, ಡೈವರ್ಷನ್ನು. ನಿಧಾನವಾಗಿ ಹೋಗಬೇಕು. ಒಂದು ಗಾಡಿ ಹೋಗೋ ಟೈಮಲ್ಲಿ ಇನ್ನೊಂದು ಗಾಡಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೋಡಿರ್ತೀರ. ಈಗ ಎಲ್ಲ ರೋಡ್ ಕೂಡ ತುಂಬಾ ಇದಾಗಿದೆ. ನನ್ನ ತಮ್ಮ ಹೇಳ್ತಾ ಇದ್ದ, ಅವನು ಫಸ್ಟ್ ವೀಕೆ ಹೋಗ್ಬಿಟ್ಟು ಬಂದಿದ್ದಾನೆ, ಲಕ್ಷದೀಪೋತ್ಸವಕ್ಕೆ ಹೋಗೋದಕ್ಕಾಗಲ್ಲ ಅಂತಂದ್ಬಿಟ್ಟು. ಕರ್ವ್ಗಳು ಜಾಸ್ತಿ ಇದೆ, ಸ್ವಲ್ಪ ರಿಸ್ಕ್ ಇದೆ, ಸ್ವಲ್ಪ ನಿಧಾನವಾಗಿ ಹೋಗಿ ಅಂತಂತಂದ್ಬಿಟ್ಟು ಮುಂಚೆನೇ ಹೇಳ್ದ. ನಾವು ಚಾರ್ಮುಡಿ ಘಾಟ್ ಮೇಲೆ ಹೋಗ್ತಾ ಇದ್ದೀವಿ. ನೋಡಬೇಕು ಅಲ್ಲಿ ಹೇಗಿದೆ ಅಂತ ನನ್ನ ತಮ್ಮ ಹೇಳಿದ್ದೇನೆ, ನಾನೇನು ನೋಡಿಲ್ಲ. ನೋಡಬೇಕು ಹೋಗಿ ಅಲ್ಲಿ ಹೇಗಿದೆ ಅಂತಂತಂದ್ಬಿಟ್ಟು. ಅದು ನಾವು ಹೋಗೋಷ್ಟಕ್ಕೆ ಇವಾಗ ನೈಟ್ ಆಗ್ತಾ ಇರೋದ್ರಿಂದ ಇದ್ದಿದ್ದೂ ಕೂಡ ಹುಷಾರಾಗೆ ಹೋಗಬೇಕು. ಬೆಳಗ್ಗೆ ಟೈಮ್ನಲ್ಲಾದರೆ ಆರಾಮಾಗಿ ಹೋಗ್ಬೋದು. ಆದರೆ ನೈಟ್ ಟೈಮ್ನಲ್ಲಿ ಈ ಲೈಟ್ ಡಿಮ್ ಅಪ್ ಕೊಡ್ತಾರಲ್ವ ಎದುರುಗಡೆ, ನೋಡ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಮಂಜೇನಾದರೂ ಇತ್ತು ಅಂತಂತಂದರೆ ರೋಡ್ ಕೂಡ ಕಾಣಿಸೋದಿಲ್ಲ. ನೋಡೋಣ ಹೇಗಿರುತ್ತೆ ಅಂತಂತಂದ್ಬಿಟ್ಟು. ಹಾಗೆ ಈ ಲಕ್ಷ ದೀಪೋತ್ಸವದಲ್ಲಿ ಯಾವಾಗಲೂ ಅಷ್ಟೇ 1 ವಾರ ಪೂರ್ತಿ ಅಡುಗೆ ಕೂಡ ಮಾಡೋದಿಲ್ಲ ಮನೆಗಳಲ್ಲಿ ಯಾರೂ. ಯಾಕೆ ಅಂತಂತಂದರೆ ಅಲ್ಲಿ ಭಕ್ತಾದಿಗಳಿಗೆ ಅಂತಂತಂದ್ಬಿಟ್ಟೆ ಕೆಲವರು ಹರಕೆ ಮಾಡ್ಕೊಂಡಿರೋರು ಬಂದು ಅಡುಗೆ ಮಾಡಿ ಬಡಿಸ್ತಾರೆ. ಹಾಗಾಗಿ ಅಷ್ಟೇನೆ. ಹಾಗೆ ಸ್ವಲ್ಪ ಬಜ್ಜಿ ತಿನ್ನಬೇಕು ಅನ್ನಿಸ್ತು, ಚಳಿ ಇದ್ದಿದ್ದರಿಂದ ಬಜ್ಜಿ ಕೂಡ ತೊಗೊಂಡು ತಿಂತಾಯಿದ್ದೀವಿ. ಕತ್ಲು ಆಗೇ ಹೋಯ್ತು. ಇವಾಗ ಟೈಮ್ ಆವಾಗಲೇ 6:30. ಇನ್ನೂ ಇಲ್ಲೇ ಇದ್ದೀವಿ. ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಹೋಗೋದಕ್ಕೆ, ನೋಡಬೇಕು. ಯಪ್ಪ ದೇವ್ರೆ, ಬೇಗ ಹೋಗಿ ರೀಚ್ ಆದರೆ ಸಾಕು ಅನ್ನಿಸ್ಬಿಟ್ಟಿದೆ. ಒಂದೇ ಸಮನೆ ಕಾರಲ್ಲಿ ಕೂತು ಬೇಜಾರಾಗ್ಬಿಟ್ಟಿದೆ. ಸುಮ್ಮನೆ ಹಿಂಗೆ ಕೂತ್ಕೊಂಡು ಹೋಗ್ತಾಯಿದ್ರೆ ಬೋರ್ಗೆ ಎಲ್ಲೂ ಹೋಗೋದು ಬೇಡ ಅಂತಲೂ ಅನಿಸ್ಬಿಡುತ್ತೆ ನನಗೆ. ಹಾಗಾಗಿ ಅಷ್ಟೇನೆ. ಅಲ್ಲೋಗಿ ರೀಚ್ ಆಗಾದ್ಮೇಲೆ ಓಡಾಡಿ ಬಂದಿದ್ದು ಸುಸ್ತೆಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಅಲ್ಲಿ ನೋಡಿದ್ದು ಖುಷಿನೇ ಇನ್ನೂ ಜಾಸ್ತಿ ಇರುತ್ತೆ. ನೋಡ್ತಾ ಇರ್ಬೋದು, ಮೋಡ ಬೇರೆ ಮುಚ್ಕೊಳುತ್ತೆ. ಇಲ್ಲಿ ಏನು ಅಷ್ಟು ಚಳಿ ಕಾಣಿಸ್ತಾ ಇಲ್ಲ. ಹತ್ರ ಬರ್ತಾ ಧರ್ಮಸ್ಥಳ ಹತ್ರ ರೀಚ್ ಆಗ್ತಾ ಅಷ್ಟು ಚಳಿ ಅಂತ ಅನ್ನಿಸ್ತಾ ಇಲ್ಲ. ಟ್ರಾಫಿಕ್ ಎಷ್ಟು ಜಾಮ್ ಆಗಿದೆ ಅಂತಂತಂದರೆ ತುಂಬಾ ಜಾಮ್ ಆಗಿತ್ತು. ನಾವು ಇಲ್ಲಿ 7 ಗಂಟೆಗೆ ನಿಂತಿರೋದು. ಜಾಮ್ ಆದಮೇಲೆ ಇಲ್ಲಿಂದ ಮುಂದೆ ಹೋಗೋದಕ್ಕೆ ಸ್ವಲ್ಪನೇ ಮೂವ್ ಮಾಡಿಕೊಂಡು ಒಂದು ಗಾಡಿ ಮೂವ್ ಆಗೋದಕ್ಕೆ ಒಂದು 10ರಿಂದ 15 ನಿಮಿಷ ತೊಗೊತಾ ಇತ್ತು ಟೈಮು. ಬೇಜಾರಾಗೋಯ್ತು. ರಿಟರ್ನ್ ಹೋಗ್ಬಿಡೋಣ ಅನ್ನೋಷ್ಟು ಬೇಜಾರಾಯಿತು. ಕೆಲವರೆಲ್ಲರೂ ಕೂಡ ಆ ಥರ ಟ್ರಾಫಿಕ್ ಇದ್ದಿದ್ದಕ್ಕೆ ರಿಟರ್ನ್ ಆಗಿಬಿಟ್ರು. ಆದರೆ ಅಷ್ಟು ದೂರದಿಂದ ಬಂದಿರೋರು ದೇವಸ್ಥಾನಕ್ಕೆ ಹೋಗ್ದಿರೋ ರಿಟರ್ನ್ ಆಗೋದು ಎಷ್ಟು ಮಾತ್ರ ಸರಿ ಹೇಳಿ. ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಮಕ್ಕಳು ಕೂಡ ಘಾಟ್ ಸೆಕ್ಷನ್ ಅಂದರೆ ಏನು ಬರೀ ಒಂದು 5 ಕಿಲೋಮೀಟ್ರ್ ಇರೋದಿಲ್ಲ, ನಿಮಗೂ ಗೊತ್ತಿರೋ ಹಾಗೆ ಒಂದು 50ರಿಂದ 60 ಕಿಲೋಮೀಟ್ರ್ ಇರುತ್ತೆ. ಅಷ್ಟು ದೂರ ಮಕ್ಕಳು ಏನನ್ನೂ ಕೂಡ ತಿಂದಿರ. ಕೆಲವ್ರಿಗೆಲ್ಲ ಈ ಘಾಟ್ ಸೆಕ್ಷನಲ್ಲಿ ಹೋಗೋವಾಗ ವಾಮಿಟಿಂಗ್ ಸೆನ್ಸೇಷನ್ಸ್ ಜಾಸ್ತಿ ಇರುತ್ತೆ. ಹಾಗೆ ನಮ್ಮ ಮನೇಲೂ ಕೂಡ ಒಂದಿಬ್ಬರಿಗಿದೆ, ಮಲ್ಕೊಂಡ್ಬಿಡ್ತಾರೆ, ಎದ್ದಿರೋದಿಲ್ಲ. ಈ ನೀರು ಬರೋ ಶಬ್ದ ಎಲ್ಲ ಕೇಳಿಸ್ತಾ ಇದೆ. ಆದರೆ ಬೆಳಗ್ಗೆ ಹೊತ್ತಾದರೆ ಈ ವೆದರ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಕತ್ಲಲ್ಲಿ ಏನೂ ನೋಡೋದಕ್ಕಾಗೋದಿಲ್ಲ. ಇಲ್ಲಿ ಯಾವ ಕಡೆ ಏನು ಬರುತ್ತೋ, ರೋಡ್ ಹೇಗಿದೆಯೋ ಏನೋ, ಹುಷಾರಾಗಿ ಸೇಫಾಗಿ ತಲುಪಿದ್ರೆ ಸಾಕು ಅಂತ ಅನಿಸ್ಬಿಡುತ್ತೆ. ನೋಡ್ತಾ ಇರ್ಬೋದು ರೋಡ್ ಎಲ್ಲ ಎಷ್ಟು ಇದಾಗಿದೆ ಅಂದರೆ ಎಲ್ಲನೂ ಸರ್ ಮಾಡಬೇಕು ಡೈವರ್ಷನ್ನು ಅಂತಂದ್ಬಿಟ್ಟು ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಹತ್ರ ಆಯ್ತು ಇವಾಗ ಸ್ಟ್ರೈಟ್ ಮಾಡೋದು. ಎಲ್ಲ ಕಡೆ ಅಷ್ಟೇ ರಸ್ತೆ ಕಾಮಗಾರಿಯಲ್ಲಿ ಪ್ರಗತಿ ಇದೆ ಅಂತ ಬರೆದ್ಬಿಟ್ಟಿದ್ದಾರೆ. ನಾವು ಮೊದಲು ಬಂದಾಗಲೂ ಇದೇ ಥರನೇ ಇತ್ತು. ಈಗ ಬಂದಾಗಂತೂ ಇದ್ದಿದ್ದು ಅಧ್ವಾನ ಆಗ್ಬಿಟ್ಟಿದೆ ರೋಡು. ನೋಡ್ತಾ ಇರ್ಬೋದು ನೀವೇನೇ. ಯಾವಾಗ ಇದನ್ನು ರೆಡಿ ಮಾಡ್ತಾರೆ, ಅದೇ ಈ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರನೇ ಸ್ವಲ್ಪ ಜಾಗ್ರತೆ ವಹಿಸಿ ಕ್ಲೀನ್ ಮಾಡಿ ರೆಡಿ ಮಾಡಿಸ್ಕೊತಾರೆ. ಆಮೇಲೆ ಈಗ ದೊಡ್ಡ ಲಾರಿಗಳು ಅವೆಲ್ಲ ಬರೋದ್ರಿಂದನೇ ಈ ರೋಡೆಲ್ಲನೂ ಕೂಡ ಈ ಥರ ಆಗಿರೋದು.
ಇವಾಗ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ರೋಡ್ನ. ಏನು ಒಳ್ಳೆ ನೋಡಬೇಕು ಮುಂದೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಟೈಮ್ ಇವಾಗ ಆವಾಗಲೇನೇ 8:45 ಆಗೋಯಿತು ಟೈಮು. ಹೊಟ್ಟೆ ಹಸ್ಕೊತಾ ಇದ್ದಾರೆ ಮಕ್ಕಳು. ಇಲ್ಲೆಲ್ಲೂ ಸುತ್ತಮುತ್ತ ಯಾವುದು ಅಂಗಡಿಗಳು ಕೂಡ ಕಾಣಿಸ್ತಾ ಇಲ್ಲ. ಮಧ್ಯಾಹ್ನ ಬಿಸಿಬೇಳೆಭಾತ್ ತಿಂದಿರೋದ್ರಿಂದ ಮತ್ತೆ ಹೊಟ್ಟೆ ಹಸ್ಕೊತಾ ಇದ್ದಾರೆ. ಬಿಸಿಬೇಳೆಭಾತ್ ತಿಂದರೆ ಬೇಗ ಹೊಟ್ಟೆ ಹಸ್ವು ಹಾಗೇ ಆಗುತ್ತೆ ಆಲ್ಮೋಸ್ಟು. ನಾವು ಪಲಾವ್ ಏನಾದರೂ ಮಾಡ್ಕೊಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ದೂರ ಬಂದಮೇಲೆ ರೋಡ್ ತುಂಬಾ ಚೆನ್ನಾಗಿದೆ. ಒಂದು 20 ಕಿಲೋಮೀಟ್ರ್ ಮಾತ್ರ ರೋಡ್ ತುಂಬಾ ಇದಾಗಿತ್ತು. ಆಮೇಲೆ ಸ್ವಲ್ಪ ದೂರ ತುಂಬಾ ಚೆನ್ನಾಗಿ ಮಾಡಿಲ್ಲ. ನೈಟ್ ಟೈಮ್ ಲಾರಿ ಇವೆಲ್ಲ ಬರ್ತಾವಲ್ಲ, ಹಾಗಾಗಿ ರೋಡ್ ಇದಾಗಿದೆ ಅಷ್ಟೇ. ಆದರೆ ಸುತ್ತಮುತ್ತ ಏನೂ ಕಾಣಿಸ್ತಾ ಇಲ್ಲ ನನಗಂತೂ. ನೀರಿನ ಶಬ್ದ ಮಾತ್ರ ಕೇಳಿಸ್ತಾ ಇದೆ. ಆದರೆ ನೀರು ಇದೆಯೋ ಇಲ್ಲೋ ಗೊತ್ತಿಲ್ಲ. ಈ ಕಡೆ ಮಳೆನೂ ಇಲ್ಲ, ಚಳಿನೂ ಇಲ್ಲ. ಅಲ್ಲಿಂದ ಬರೋವಾಗೆಲ್ಲ ಸ್ವೆಟರ್ಸ್ ಎಲ್ಲ ಹಾಕ್ಕೊಂಡು ಬಂದ್ವಿ. ಬರ್ತಾ ಬರ್ತಾ ತುಂಬಾ ಸೆಕೆ ಆಯಿತು. ಹಾಗಾಗಿ ಸ್ವೆಟರ್ಸ್ ಎಲ್ಲ ತೆಗೆದು ಬಿಸಾಕಿದ್ದೀವಿ ನಾವಂತೂ. ಮಕ್ಕಳಂತೂ ಮಲ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ಟೈಮ್ ಕೂಡ ಆಗಿದೆ. ಸ್ವಲ್ಪ ಬೇಗ ಬಿಟ್ಟಿದ್ದರಿಂದ ತಿನ್ನೋದಕ್ಕೂ ಇಲ್ಲ. ಮನೆಯಿಂದ ನಾವು ಚಕ್ಲಿ ಮತ್ತು ಹಾಗೆ ಮಂಡಕ್ಕಿ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಅದು ಇನ್ನೊಂದು ಕಾರಲ್ಲಿದೆ. ಇನ್ನು ಈ ಕತ್ಲಲ್ಲಿ ಅಲ್ಲಿ ಇಲ್ಲಿ ನಿಲ್ಲಿಸಿ ತಗೊಂಡು ಅದನ್ನು ತಿನ್ನೋದಕ್ಕೆ ಅಂತ ಕೇಳಿದ್ರೆ ಬೈತಾರೆ ನಮ್ಮ ಯಜಮಾನರು. ಫಸ್ಟು ಹೋಗಿ ರೀಚ್ ಆಗೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಟೈಮ್ ಇಷ್ಟ ಆಗೋಯಿತು. ಅಲ್ಲಿ ಲಕ್ಷದೀಪೋತ್ಸವದ್ದು ದೇವ್ರನ್ನ ಉತ್ಸವಕ್ಕೆ ಅಂತ ಹೊರಗಡೆ ತರ್ತಾರಲ್ಲ, ಅದನ್ನು ನೋಡಬೇಕು ಅಂತಲೇ ಮೇನ್ ಹೋಗೋದು ನಾವು. ನಾವೇ ಅಂತಲ್ಲ, ಪ್ರತಿಯೊಬ್ಬರು ಅಷ್ಟೇ. ಟೈಮ್ ಆಗಲೇ ಲೇಟ್ ಆಗಿಬಿಟ್ಟಿತ್ತಲ್ವಾ, ಇನ್ನೇನಾಗುತ್ತೋ ಅಂತಂದ್ಬಿಟ್ಟು ಇನ್ನೂ ಒಂದು 4 ಕಿಲೋಮೀಟ್ರ್ ಇತ್ತು ದೂರ. ನೋಡಿದ್ರೆ ಫುಲ್ಲು ಟ್ರಾಫಿಕ್ ಜಾಮ್. ನಿಮಗೆ ಟೈಮ್ ತೋರಿಸಿದ್ನಲ್ಲ, ಆಗ್ಲಿಂದ ನಾನು 4 ಕಿಲೋಮೀಟ್ರ್ ಅಲ್ಲಿಂದ ಇರೋದು. ನಾವು ಮ್ಯಾಪಲ್ಲಿ ಲೊಕೇಶನ್ ನೋಡಿದಾಗ ಅಲ್ಲಿಂದನೂ ಕೂಡ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಗಾಡಿ ಮಾತ್ರ ಮೂವ್ ಆಗ್ತಾ ಇಲ್ಲ. ಎಷ್ಟೊತ್ತು ಅಂತ ವೆಯ್ಟ್ ಮಾಡೋದು ಕಾರಲ್ಲಿ, ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಅಕ್ಕನ ಮಗಳು ನಮ್ಮ ತಂಗಿ ಎಲ್ಲ ಇಳಿದು ನಡ್ಕೊಂಡು ಹೋದ್ವಿ. ನಡ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗೋಯ್ತು. ಕಾರ್ ಮಾತ್ರ ಟ್ರಾಫಿಕ್ಕಿಂದ ಮೂವ್ ಆಗೋದಕ್ಕಾಗಲಿಲ್ಲ. ನೋಡ್ತಾ ಇದ್ದೀರಲ್ಲ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ನಮಗಂತೂ ನಡೆದು ಆಲ್ಮೋಸ್ಟ್ ನಾವು 2 ಕಿಲೋಮೀಟ್ರ್ ನಡೆದ್ವಿ ಅಂತಲೇ ಹೇಳ್ಬೋದು. 2 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದಕ್ಕೆ ತುಂಬಾ ಸಾಕಾಯಿತು. ಮಕ್ಕಳು ಬೇರೆ ಹೊಟ್ಟೆ ಹಸ್ವು ಅಂತ ಇದ್ರು. ಹಾಗಾಗಿ ಫಸ್ಟ್ ಅವ್ರಿಗೆ ಊಟ ಮಾಡಿಸ್ಕೊಳ್ಳೋಣ ಅಂತಂತಂದ್ಬಿಟ್ಟು ಹೋದ್ವಿ. ಹಾಗೆ ಕೆಲವರು ರೆಸ್ಟ್ ರೂಮ್ಗೆ ಹೋಗಬೇಕು ಅಂತಂತ ಕೂಡ ಅಂದರು. ಎಲ್ಲರೂ ಒಂದೇ ಕಡೆ ಇರಬೇಕು. ನೋಡ್ತಾ ಇರಲ್ಲ ಜನ ಎಷ್ಟಿದ್ದಾರೆ ಅಂದರೆ, ಇದು ನಿಮಗೆ ನೋಡ್ತಾರೆ ನಾನು ಸ್ವಲ್ಪ ಕಮ್ಮಿನೇ. ಮುಂದೆ ಹೋಗ್ತಾ ಇನ್ನೂ ಎಷ್ಟು ಜನ ಇದ್ದಾರೆ ಅಂದರೆ ಯಪ್ಪ, ಎಲ್ಲಿ ಯಾರು ಕಳೆದೋಗ್ಬಿಡ್ತಾರೋ ಅನ್ನೋ ಭಯ. ಸುಸ್ತಾಗ್ಬಿಟ್ಟಿದೆ ನಮಗಂತೂ. ನಡೆದು ಇನ್ನೂ ಸ್ವಲ್ಪ ದೂರ ಹೋಗಬೇಕು ನಾವು. ದೇವಸ್ಥಾನ ಕಾಣಿಸ್ತಾ ಇದೆ ಎದುರುಗಡೆ. ಆದರೆ ಜನ ಜಾಸ್ತಿ ಇರೋದ್ರಿಂದ ನಾವು ಹೋಗ್ತಾ ಇದ್ದೀವಿ ಅಂತಂತಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ. ನನಗಂತೂ ನಡೆದು ಕಾಲೇನೇ ಸುಟ್ಕೊಂಡಂಗೆ ಆಗ್ಬಿಡ್ತಾ ಇದೆ. ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ಹತ್ರ ಎಷ್ಟು ಚೆನ್ನಾಗಿ ಜನ ನೋಡಿ. ಜನ ಕಾಣಿಸ್ತಾ ಇದ್ದಾರೆ. ಒಳ್ಳೆ ಇರಬೇಕಿದ್ದಂಗೆ ಇದು. ದೇವಸ್ಥಾನ ಸುತ್ತು ಹಂಗೆ ಮುಚ್ಕೊಂಡು ಕಾಣಿಸ್ತಾ ಇದೆ. ದೇವಸ್ಥಾನಕ್ಕೆ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆನೇ ಬಂದಿದ್ದರೆ ನಾವು ಕೂಡ ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡ್ಬರ್ಬೋದು. ಒಳಗಡೆ ಕೂಡ ದೀಪಗಳ ಅಲಂಕಾರ ಮಾಡಿರೋದು ತುಂಬಾ ಚೆನ್ನಾಗಿರೋದು. ನಾವಿವಾಗ ಬಂದಿರೋದೇ ಟೈಮ್ 11 ಗಂಟೆ ಆಗಿಬಿಟ್ಟಿದೆ. ಟೈಮ್ 11 ಗಂಟೆ ಅಂತಂದ್ರೆ ಊಟ ಸಿಗುತ್ತೋ ಇಲ್ಲೋ ಅಂದ್ಕೊಂಡ್ವಿ. ಆದರೆ ಇಲ್ಲಿ ದೇವಸ್ಥಾನ ಹತ್ರ ಹೇಳಿದ್ರೆ ಫ್ರೀಯಾಗಿ ಏನು ಬೇಕಾದ್ರೂ ಪ್ರತಿಯೊಂದು ಅಡುಗೆನೂ ಅಷ್ಟೇ ಫ್ರೀಯಾಗೇನೆ, ಯಾವುದು ದುಡ್ಡಿಗೆ ಅಂತಲ್ಲ. ಒಂದು 4 ದಿವಸದಿಂದ ಒಂದು ಭಕ್ತಾದಿಗಳು ಎಲ್ಲರೂ ಊಟ ಇಲ್ಲೇ ಮಾಡ್ತಾರೆ. ದೇವಸ್ಥಾನದಲ್ಲಿ ಅಲ್ಲಿ ಅಡುಗೆ ಮಾಡೋದಿಲ್ಲ. ಇಲ್ಲೂ ಮಾಡಿ ಅಲ್ಲೂ ಮಾಡಿ ಇಲ್ಲೇ ತಿಂದರೆ ಅಲ್ಲಿ ದೇವಸ್ಥಾನದಲ್ಲಿ ವೇಸ್ಟ್ ಆಗುತ್ತೆ. ಹಾಗಾಗಿ ಕುಡಿಯೋ ನೀರಿನಿಂದ ಹಿಡಿದು ಪ್ರತಿಯೊಂದು ಅಡುಗೆ ಅಂದರೆ ಆಲ್ಮೋಸ್ಟ್ ಒಬ್ಬಟ್ಟು, ಕಾಳು ಸಾರು, ಮುದ್ದೆ, ಅನ್ನ, ಪಾಯಸ, ಒಬ್ಬಟ್ಟು, ಚಿತ್ರಾನ್ನ, ಪಲಾವು, ಗೀ ರೈಸು, ಮಾಲ್ಬಟ್ಟಿ ಪ್ರತಿಯೊಂದು ಕೂಡ ಫ್ರೀಯಾಗೇನೆ ಬಂದಿರೋ ಭಕ್ತಾದಿಗಳಿಗೆ ಅಂತ ಅಡುಗೆ ಮಾಡ್ತಿದ್ದೀವಿ. ಈ ವರ್ಷವೇ ಅಲ್ಲ, ನೀವು ಇನ್ನೂ ಒಂದು 2 ವರ್ಷ ಬಿಟ್ಕೊಂಡು ಹೋಗಿ ನೋಡಿ, ಪ್ರತಿ ವರ್ಷವೂ ಇದೇ ಥರನೇ ಮಾಡುತ್ತಾರೆ.
ಇದೇ ಥರನೇ ನಡೆಯುತ್ತೆ. ನಾನು ನೋಡಿರೋದು ಕೂಡ ಇದನ್ನು ನೋಡಿರೋದನ್ನೇ ನಾನು ಹೇಳ್ತಾ ಇದ್ದೀನಿ. ಈಗ ಹೊಸ್ದಾಗಿ ನಾನೇನು ಬಂದಿಲ್ಲ, 2 ವರ್ಷದಿಂದಲೂ ನಾನು ಬರ್ತಾ ಇದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಜನ ಅಂತ ತುಂಬ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗಬೇಕು, ಇಲ್ಲಾಂದರೆ ಯಾರು ಎಲ್ಲಿ ಮಿಸ್ ಆಗ್ತಾರಂತ ಗೊತ್ತಾಗಲ್ಲ. ಒಂದು 5-5 ನಿಮಿಷಕ್ಕೂ ಅವ್ರನ್ನೆಲ್ಲ ಹುಡ್ಕೋದಕ್ಕೆ ಸರಿ ಹೋಗುತ್ತೆ. ಸಾಲದಕ್ಕೆ ಈ ಜನದಲ್ಲಿ ಇಲ್ಲಿ ಬರೋರು ಕಳ್ತನ ಮಾಡೋದಕ್ಕೆ ಅಂತಲೇ ಬರ್ತಾರೆ ಅಂತ ಅನ್ಸುತ್ತೆ. ಕೆಲವರು ಫೋನು ಬೈಕಲ್ಲಿ ಅಲ್ಲಿಗೂ ಅನೌನ್ಸ್ ಮಾಡ್ತಾನೆ ಇರ್ತಾರೆ ನಮಗೆಲ್ಲರಿಗೂ. ನಿಮ್ಮ ಪರ್ಸನ್ಗೆ ನೀವೇ ಜವಾಬ್ದಾರರು, ಹಾಗೆ ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರರು, ಮೊಬೈಲ್ ಫೋನು ಹುಷಾರಾಗಿ ಇಟ್ಕೊಳ್ಳಿ ಅಂತ. ಆದರೂ ನಮ್ಮ ಥರನೇ ಕೆಲವ್ರಿಗೆ ಇರುತ್ತಲ್ಲ, ವೀಡಿಯೋ ಮಾಡಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಹಾಗೆ ವೀಡಿಯೋ ಮಾಡೋದಕ್ಕೆ ಹೋಗ್ತಾರೆ. ಕೆಲವರೆಲ್ಲ ಕದ್ದೇ ಬಿಡ್ತಾರೆ. ಹಾಗೆ ಕದ್ದರೆ ಅವ್ರಿಗೇನು ಸಿಗುತ್ತೆ, ಅದನ್ನು ಮಾರ್ಕೊಂಡ್ರೆ ಒಂದು ಸ್ವಲ್ಪ ಕಾಸಾಗ್ಬೋದು, ಅಷ್ಟು ಬಿಟ್ಟರೆ ನೆಮ್ಮದಿ ಅಂತೂ ಇರೋದಿಲ್ಲ. ಅವ್ರು ನಮ್ಮದು ಕದ್ದರೆ ಅವ್ರ ಹತ್ರ ಇನ್ನೂ ಒಂದು 2ರಷ್ಟು ದುಡ್ಡು ಖರ್ಚಾಗೋಷ್ಟು ಅವ್ರಿಗೂ ನೋವು ಆಗೋ ಥರ ಹಾಗೇ ಆಗುತ್ತೆ. ಆದರೂ ನಮ್ಮ ಹುಷಾರಲ್ಲಿ ನಾವಿರೋದು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಜನ ಎಷ್ಟಿದ್ದಾರೆ ಅಂತಂದರೆ, ಆದರೆ ಇಲ್ಲಿರೋ ಅಂಗಡಿಗಳಲ್ಲಿರೋ ಐಟಮ್ ಎಲ್ಲ ಕಾಸು ಕೊಟ್ಟೇ ತೊಗೊಬೇಕಪ್ಪ. ಅದೇನು ಫ್ರೀಯಾಗಿ ಕೊಡೋದಿಲ್ಲ ನಮಗೆ. ಪಾಪ ಅವರು ಮಾರೋದಕ್ಕೆ ಅಂತ ಇಟ್ಟಿದ್ದಾರೆ. ನಾನು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಏನು ತೊಗೊಳೋದು ಬೇಡ ಅಂತ ಫಿಕ್ಸ್ ಆಗಿದ್ದೀನಿ. ಯಾಕೆ ಅಂದರೆ ನಿಮಗೆ ಗೊತ್ತು, ನಾನು ಮೊನ್ನೆ ಕೂಡ ಬಸವನಗುಡಿ ಹಾಗೆ ಕೋಟ್ಲಿಂಗೇಶ್ವರ ಅಲ್ಲೆಲ್ಲ ಹೋದಾಗ ಕೆಲವೊಂದು ಆಟ ಸಾಮಾನು ಹಾಗೆ ಎಲ್ಲ ತಂದಿದ್ದೀನಿ. ಮಕ್ಳಿಗೆ ಎಷ್ಟು ಆಟ ಸಾಮಾನು ಕೊಡ್ಸಿದ್ರು ಕೂಡ ಬೇಡ ಅಂತ ಅನ್ನೋದಿಲ್ಲ. ನಮ್ಮ ಸುಮ್ಮನೆ ದುಡ್ಡು ವೇಸ್ಟ್. ಇಲ್ಲಿ ತೊಗೊತೀವಿ, ಮನೆಗೆ ಹೋಗಿ ಅದನ್ನು ನೋಡೋದಕ್ಕೆ ಹೋದರೆ ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೋ, ಯಾವ ಪಾರ್ಟ್ ಎಲ್ಲಿ ಬಿದ್ದೋಗಿರುತ್ತೋ ಗೊತ್ತಿಲ್ಲ. ಅಲ್ಲಿಂದ ಮತ್ತೆ ವಾಪಸ್ ಇಟ್ಕೊಂಡು ಬಂದು ಕೊಡೋಕ್ಕೂ ಆಗಲ್ಲ, ನಾವು ಕೊಟ್ಟಿರೋ ದುಡ್ಡಿಗೆ ಬೆಲೆನೂ ಇಲ್ಲ. ಹಾಗೆ ಊಟ ಹೇಳೋದ್ನಲ್ಲ, ಅಲ್ಲಿಗೆ ಕರ್ಕೊಂಡು ಬಂದು ಹುಡುಗರನ್ನೆಲ್ಲರನ್ನೂ. ಹಾಗೆ ನನ್ನ ತಂಗಿಯವರು ಈ ಕಡೆಯಿಂದ ಅವರಿಂದ ಕೆಲವರು ಇಲ್ಲಿಗೆ ಅಡುಗೆ ಮಾಡೋದಕ್ಕೆ ಅವರು ಕೂಡ ಈ ಥರ ಬಂದಿದ್ದಾರೆ ಫ್ರೀಯಾಗಿ ಭಕ್ತಾದಿಗಳು ಕೊಡೋದಕ್ಕೆ ಅಂದರು. ಹಾಗೆ ಅಲ್ಲಿಗೂ ಕೂಡ ಕರ್ಕೊಂಡೋಗಿ ಇಲ್ಲೇ ಊಟ ಮಾಡೋಣ ಬನ್ನಿರಿ ಅಂತ ಅಂದ್ಬಿಟ್ಟು ತುಂಬ ಜನ ಇದ್ದಿದ್ದರಿಂದ ನಾವು ಅಲ್ಲೇ ಹೋಗಿ ಒಳಗಡೆ ಅವ್ರಿಗೆ ಗೊತ್ತಿರೋರಾಗಿದ್ದರಿಂದ ಒಳಗಡೆ ಬಿಟ್ಕೊಂಡ್ರು. ಅಲ್ಲೇ ಹೋಗಿ ಸ್ವಲ್ಪ ಕಾಳು ಸಾರು, ಮುದ್ದೆ, ಅನ್ನ ರಸಮ್ ತಿಂದ್ಕೊಂಡು ಬಂದ್ವಿ. ಮತ್ತು ಅಲ್ಲಿಂದ ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. 12:30 ಆಗಿಬಿಟ್ಟಿತ್ತು. ಇನ್ನೇನು ದೇವ್ರನ್ನ ಮೆರವಣಿಗೆಗೆ ಆಚೆ ತರ್ತಾರೆ ಅಂತ ಅಂದ್ಕೊಂಡ್ವಿ. ನೋಡೋಣ ಅಂತಂದ್ಬಿಟ್ಟು ಹತ್ರ ಕೂಡ ಹೋಗೋಣ ಅಂತಂದ್ಬಿಟ್ಟು ಸ್ವಲ್ಪ ಜಾಗ ಮಾಡಿಕೊಂಡು, ಹಾಗೆ ನನ್ನ ನಾದಿನಿದಾರಲ್ಲ ಅವ್ರ ಮಗನು ಕೂಡ ಹುಷಾರಿರಲಿಲ್ಲ. ಅವನು ಪಾಪ ಸುಸ್ತು ಅಂತ ಇದ್ದ. ಅವನು ಕೂಡ ಊಟ ಮಾಡಿರಲಿಲ್ಲ. ಅವನು ಸ್ವಲ್ಪ ಊಟ ಕೂಡ ಎತ್ಕೊಂಡು ಬಂದಿದ್ವಿ, ಕೈನಲ್ಲಿ ಬಾಕ್ಸ್ ಹಾಕ್ಕೊಂಡು. ಹಾಗೆ ಇಲ್ಲೇ ತಿನ್ಸೋಣ ಅಂತಂದ್ಬಿಟ್ಟು ಅವನನ್ನು ಇಟ್ಕೊಂಡು ನೋಡೋದೇ ಒಂದು ರಿಸ್ಕ್ ಆಗಿತ್ತು. ನೋಡ್ತಾ ಇದ್ದೀರಲ್ಲ ದೀಪಗಳೆಲ್ಲ ಎಷ್ಟು ಹಚ್ಚಿದ್ದಾರೆ ಅಂತಂದ್ರೆ, ಪ್ರತಿ ವರ್ಷವೂ ಕೂಡ ಹೀಗೆ ಇನ್ನೂ ಜಾಸ್ತಿ ಹಚ್ತಾರೆ. ಈಗ ಸ್ವಲ್ಪ ನೋಡ್ತಾ ಇದ್ದೀವಿ ಅಷ್ಟೇ. ದೇವಸ್ಥಾನದ ಹತ್ರಕ್ಕೆ ಹೋಗೋಣ ಅಂತ ಸಾಹಸ ಮಾಡಿ ಹೋಗ್ತಾ ಇದ್ದೀವಿ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಬೇಕು ಅಂತ ಈ ಹೆಂಗಸರು ಎಲ್ಲಿರ್ತಾರೋ ಅವ್ರ ಗಂಡಸರು ತೀಟೆ ಮಾಡೋದು ಕೆಲವರು ಇರ್ತಾರಲ್ಲ, ಅವರು ಜಾಸ್ತಿ ಇಲ್ಲಿ ಈ ಥರ ಜನ ಇರೋ ಜಾಗದಲ್ಲೇ ಕೂಡ ಅವರು ಬೇಡದೇ ಇರೋ ರೀತಿನೆಲ್ಲ ಯೂಸ್ ಮಾಡ್ಕೊತಾರೆ, ಮಿಸ್ಯೂಸ್ ಮಾಡ್ಕೊತಾರೆ. ಮಕ್ಕಳನ್ನಂತೂ ಕರ್ಕೊಂಡು ಹೋಗ್ಬೇಡಿ ದಯವಿಟ್ಟು. ನನಗಂತೂ ಕರ್ಕೊಂಬಂದು ಅನುಭವಿಸೋ ರೀತಿ ಆಗಿಬಿಟ್ಟಿದೆ. ಬೇಡ ಅಂತ ಅಂದ್ಕೊಂಡ್ವಿ. ಆದರೆ ಈ ಹೋದ ಸರಿಗಿಂತಲೂ ಈ ಸರಿ ತುಂಬಾ ಕ್ರೌಡ್ ಜಾಸ್ತಿ ಇದೆ. ಆದರೆ ನೋಡೋದಕ್ಕೆ ಖುಷಿ. ಆದರೆ ಈ ಮಕ್ಳಿಗೆ ಪಾಪ ಅನುಭವಿಸ್ತಾರಲ್ವ, ಈ ಮಕ್ಕಳು ಅಳೋದನ್ನು ನೋಡೋಕ್ಕಾಗಲ್ಲ. ಈ ಜನಗಳ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟು ಸೆಕೆ ಅಂದರೆ ಸೆಕೆ. ಬ್ಯಾಂಗ್ಳೂರಲ್ಲಿ ಅಷ್ಟು ಥಂಡಿ ಇದೆ ಅಂತ ನಾವೆಲ್ಲ ಸ್ವೆಟರ್ ಹಾಕ್ಕೊಂಡಿದ್ದೀವಿ. ಇಲ್ಲಿಗೆ ಬಂದರೆ ಹೇಳಿದ್ನಲ್ಲ ಸೆಕೆ ಅಂತ ಅಂದ್ಬಿಟ್ಟು ಮಕ್ಕಳು ಕೂಡ ಸೆಕೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ಹಾಗೆ ಶಿವನ ಅವತಾರದ ಒಂದು ಪಿಕ್ಚರ್ ಕೂಡ ಇದು ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಕುದುರೆಗಳು ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ನೋಡೋದಕ್ಕೆ ಚೆನ್ನಾಗೇ ಇದೆ. ಆದರೆ ಈ ಜನಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಾಗಲೇ ಅದರ ಅನುಭವ ಗೊತ್ತಾಗ್ತಾ ಇರೋದು. ವಾಪಸ್ ಹೋಗ್ಬಿಡೋಣ ಅಂತಂದರೆ ನನ್ನ ತಂಗಿ ಕೂಡ ಬೇಡ, ಹೋಗಿ ನೋಡಿಕೊಂಡೇ ಬರೋಣ, ಎಷ್ಟು ದೂರ ಬಂದಿದ್ದೀವಿ ಅಂತ. ಅಲ್ಲಿ ಒಂದು ಕಡೆ ಫ್ರೆಂಡ್ಸ್ ಕೂಡ ಬರ್ತಾರೆ. ತುಂಬಾ
ನಮ್ಮ ಯಜಮಾನ್ರಿಗೆ ಪಾಪ ಇನ್ನು ಪಾರ್ಕಿಂಗ್ ಸ್ಪೇಸು ಸಿಕ್ಕಿಲ್ಲ. ಅವರು ಆ ಕಡೆ ಈ ಕಡೆ ಕಾರ್ನೆಲ್ಲ ಓಡಾಡಿಸ್ತಾನೆ ಇದ್ದಾರೆ. ಇನ್ನೊಂದು ಕಾರ್ಗೆ ಸ್ವಲ್ಪ ಪಾರ್ಕಿಂಗ್ ಸಿಕ್ಕಿದೆ, ಅವ್ರು ಪಾರ್ಕ್ ಮಾಡಿದ್ದಾರೆ. ಬಟ್ ಅಲ್ಲಿಂದ ಅವ್ರಿಗೆ ಬರೋಕ್ಕಾಗ್ತಾಯಿಲ್ಲ. ನಮ್ಮ ಯಜಮಾನ್ರು ಊಟಕ್ಕೂ ಬರಲಿಲ್ಲ, ಏನೂ ಇಲ್ಲ. ಪಾರ್ಕಿಂಗ್ ಸ್ಪೇಸ್ನಲ್ಲೇ ಪಾರ್ಕಿಂಗಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡ ಫೋನುಗಳನ್ನ ಇಟ್ಕೊಂಡು ವೀಡಿಯೋ ಮಾಡೋದೇ ಆಗೋಯಿತು. ನೋಡ್ತಾ ಇರ್ಬೋದು ಯಪ್ಪ ಎಷ್ಟು ತೊಳ್ಳಾಡ್ತಾ ಇದ್ದಾರೆ ಅಂತಂದರೆ ಓಡೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಜನ. ನಮಗೂ ಕೂಡ ನಿಂತು ಸಾಕಾಗೋಯಿತು. ಒಂದು ಕಡೆ ಸ್ವಲ್ಪ ಜಾಗ ಮಾಡಿ, ನಮ್ಮ ಅತ್ತೆ ಅಂತೂ ತಲೆ ಸುಸ್ತಾಗ್ತಾ ಇದೆ ಅಂತಂದರು. ಅವ್ರಿಗೆ ಸ್ವಲ್ಪ ವಯಸ್ಸಾಗಿದೆ ಅಲ್ವಾ, ಹಾಗಾಗಿ ನಾವು ಕೂಡ ಅವ್ರನ್ನ ಇಲ್ಲಿ ಕರ್ಕೊಂಬರ್ಬಾರ್ದಾಗಿತ್ತು ಅಂತ ಈಗ ಅನ್ನಿಸ್ತು. ಇವನಿಗೆ ಸ್ವಲ್ಪ ಹುಷಾರಿಲ್ಲ, ಇವನು ಕೂಡ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ ಅಂತ ಇದ್ದಾನೆ. ದೇವ್ರನ್ನ ಅವರು ಹೊರಗಡೆ ಎತ್ಕೊಂಬರ್ತಾರೆ ತಲೆ ಮೇಲೆ ಇಟ್ಕೊಂಡು, ಅದನ್ನು ನೋಡ್ಕೊಂಡು ಹೊರಟುಬಿಡೋಣ ಅಂತ ಅಂದ್ಬಿಟ್ಟು ನಾವು ಹೇಳಿ ಸಮಾಧಾನ ಮಾಡ್ತಾಯಿದ್ದೀರಿ. ಒಂದು ಜಾಗದಲ್ಲಿ ಕೂತ್ಕೊಂಡ್ಬಿಟ್ವಿ, ಅಲ್ಲೇ ಸ್ವಲ್ಪ ಜಾಗ ಮಾಡಿಕೊಂಡು. ಆದರೂ ಕೂಡ ಜನ ಹಾಕಿ ತೊಳ್ಳಾಡ್ತಾ ಇದ್ದಾರೆ ನಮ್ಮನ್ನು. ಇಲ್ಲಿ ನಾವು ಅವ್ರ ಮೇಲೆ ಬಿದ್ದುಬಿಡ್ತಿರೋ ಅಂದ್ಬಿಟ್ಟು ನಮಗೂ ಒಂದು ಕಡೆ ಭಯ. ಏನು ಮಾಡಬೇಕು ಈ ಜನದ ಮಧ್ಯೆ. ವಾಪಸ್ ರಿಟರ್ನ್ ಹೋಗೋಣ ಅಂದರೆ ರಿಟರ್ನ್ ಹೋಗೋದಕ್ಕೂ ಕೂಡ ವಾಲ್ ಕ್ಲಾಕ್ ಇದೆಯಲ್ವಾ ಮೇನ್ ಗೇಟು, ಅಲ್ಲಿವರೆಗೂ ಜನ ಇದ್ದಾರೆ. ವಾಪಸ್ ರಿಟರ್ನ್ ಹೋಗ್ಬೇಕು ಅಂದರೂ ಇಲ್ಲಿಂದ ಸಾಹಸ ಮಾಡಿಕೊಂಡೇ ಹೋಗಬೇಕು ನಾವು. ಯಪ್ಪ ದೇವ್ರೆ, ಇನ್ನೊಂದು ಸರಿ ಇಲ್ಲಿಗೆ ನಾನಂತೂ ಬರಲ್ಲ ಅಂತ ನಮ್ಮ ಅತ್ತೆ ಎಲ್ಲ ಅಂತ ಇದ್ದಾರೆ. ಹೋಗ್ಲಿ ಇದೊಂದು ಸರಿ ನೋಡ್ಕೊಂಡು ಹೋಗೋಣ ಇರಮ್ಮ ಅಂತಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ದೀವಿ. ಅಷ್ಟರಲ್ಲಿ ದೇವ್ರು ಇನ್ನೇನು ಬಂದೇ ಬಿಡ್ತು ಅನ್ನೋ ಥರ ಒಂದು 2 ನಿಮಿಷಕ್ಕೂ ಜನ ಅಂದಾಗ ಅಯ್ಯೋ ಬಂದೇ ಬಿಡ್ತು ದೇವರು ಅಂತಂದ್ಬಿಟ್ಟು ಎದ್ದೇಳ್ರಿ ಅಂತಂದ್ಬಿಟ್ಟು ಅವರನ್ನು ಕೂಡ ಎಬ್ಬರಿಸ್ಬಿಟ್ವಿ. ಆದರೆ ತೇರನ್ನ ಎಳ್ಕೊಂಬರೋದಕ್ಕೆ ಮಾತ್ರ ರೆಡಿ ಮಾಡಿದ್ರು. ದೇವ್ರನ್ನ ಇರ್ತಾರಲ್ವ ರಥ, ಆ ರಥನ ಎಳ್ಕೊಂಬರೋದಕ್ಕೆ ರೆಡಿ ಮಾಡಿದ್ರು. ರಥ ಬರ್ತಾ ಇರೋದಷ್ಟೇ. ಇನ್ನು ರಥ ಬಂದಾದಮೇಲೆ ದೇವರನ್ನು ಒಳಗಡೆ ದೀಪಾಲಂಕಾರ ಮಾಡಿರ್ತಾರಲ್ವ ಒಳಗಡೆ, ಅದೆಲ್ಲ ನೋಡ್ಕೊಳ್ಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆದರೆ ಒಳಗಡೆ ಹೋದ್ರೆ ನಮಗೆ ಜಾಗ ಸಿಕ್ಕಲಿಲ್ಲ, ನೋಡಬೇಕು. ಆದರೆ ಬೆಳಗ್ಗೆ ಆದರೂ ಹೋಗಿ ಒಳಗಡೆ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ತೇರನ್ನು ಒಳಗಡೆ ರಥ ಹೇಳಿದ್ನಲ್ವ ಅದನ್ನು ಒಳಗಡೆ ಅಲಂಕಾರ ಮಾಡಿ ನಿಲ್ಲಿಸಿದ್ದಾರೆ. ಅದನ್ನು ಕೂಡ ಎಳ್ಕೊಂಬರ್ತಾರೆ ಇವಾಗ. ದೇವ್ರನ್ನ ಅದರಲ್ಲಿಟ್ಟು ಪೂಜೆ ಮಾಡಿ ಮುಂದಕ್ಕೆ ಹಾಗೆ ಹೊರಡ್ತಾರೆ. ನೋಡ್ತಾ ಇರ್ಬೋದು ರಥ ಅಲ್ಲಿದೆ, ಕಾಣಿಸ್ತಾ ಇದೆ ಅಂದ್ಕೊತೀನಿ ನಿಮಗೆ. ನಾನು ಕೂಡ ಈ ಸೆಲ್ಫಿ ಸ್ಟಿಕ್ ಹಿಡ್ಕೊಂಡೇ ವೀಡಿಯೋ ಮಾಡ್ತಾರೆ. ನನಗೂ ಕೂಡ ಕೈ ನೋವು ಬಂದುಬಿಟ್ಟಿದೆ ಮಾಡೋದಕ್ಕೆ. ಆದರೂ ಇದೆಲ್ಲ ನೋಡಿದ್ರೆ ಒಂದು ಮೆಮೊರಬಲ್ ಮೂಮೆಂಟ್, ತುಂಬಾ ಚೆನ್ನಾಗಿರುತ್ತೆ. ಒನ್ ಟೈಮ್ ನಾವು ಇಷ್ಟು ಜನದ ಮಧ್ಯದಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ ಅಂತಂದ್ಬಿಟ್ಟು, ಹಾಗಾಗಿ ನಾನು ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ನೋಡಿ ರೆಡಿಯಾಗಿದೆ ತೇರು. ಇನ್ನು ಅದನ್ನು ಇವಾಗ ತೊಗೊಂಡು ಬರ್ತಾರೆ ಜನ. ಇವಾಗ ಮತ್ತೆ ತೊಳ್ಳಾಡ್ತಾರೆ, ಯಾಕೆಂದರೆ ಆ ತೇರು ಎಳ್ಕೊಂಡು ಹೋಗೋ ಸ್ಪೇಸ್ ಬೇಕಲ್ವಾ. ಆ ಕಡೆ ಈ ಕಡೆ ಎಲ್ಲರೂ ಕೂಡ ತೊಳ್ಳಾಡ್ಬಿಡ್ತಾರೆ. ಹಾಗಾಗಿ ಹೋಗ್ತಾ ಇದ್ದಾರೆ ಎಲ್ಲ.
ನೋಡ್ಕೊಂಬಂದ್ಮೇಲೆ ಇನ್ನೂ ದೇವ್ರು ಬರೋದು ಇಲ್ಲೆಲ್ಲ ಕೆಲವ್ರು ಹೇಳ್ತಾ ಇದ್ದಾರೆ ಇನ್ನೂ 2:15ಗೆ ಬರೋದು ಅಂತ. ಈಗ ಇನ್ನೂ 1 ಗಂಟೆ ಟೈಮು, 2:15ವರೆಗೂ ಮತ್ತೆ ವೆಯ್ಟ್ ಮಾಡಬೇಕು ಅಂತ. ನಮ್ಮ ಅತ್ತೆ ಇಲ್ಲ ನನ್ನನ್ನು ಕರ್ಕೊಂಡೋಗಿ ಕಾರ್ ಹತ್ರ ಬಿಟ್ಬಿಡಿ, ನಾನು ಇಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಫೈನಲಿ ನೋಡಬೇಕು ಎಷ್ಟೊತ್ತಾಗುತ್ತೆ ಅಂತಂತಂದ್ಬಿಟ್ಟು ಊಟ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ಸ್ವಲ್ಪ ಕಾಲು ಬೇರೆ ನೋವ್ತಾ ಇದೆ, ಅಷ್ಟು ದೂರ ನಡ್ಕೊಂಡು ಬಂದಲ್ವಾ, ನಡ್ಕೊಂಬಂದಿರೋದು ನಿಂತ್ಕೊಂಡೇ ಇರೋದಕ್ಕೆ ಇವಾಗ ಕಾಲು ನೋವ್ತಾ. ನಾವು ಆಲ್ಮೋಸ್ಟ್ 12 ಗಂಟೆಯಿಂದನೂ ನಿಂತ್ಕೊಂಡೇ ಇದ್ದೀವಲ್ವ. ಇವಾಗ 12 ಗಂಟೆ ಅಲ್ಲ, 11 ಗಂಟೆಯಿಂದ ನಡ್ಕೊಂಡು ಬಂದ್ವಿ. ಹಾಗೆ ನಿಂತ್ಕೊಂಡೇ ಸ್ವಲ್ಪ ಊಟ ಮಾಡಿದ್ವಿ. ಈಗ ನಿಂತ್ಕೊಂಡೇ ಇರೋದ್ರಿಂದ ಸಾಕಾಗ್ಬಿಟ್ಟಿದೆ ನಮಗೂ ಕೂಡ. ನೋಡಿ ತೇರು ಬಂತು, ಇನ್ನು ದೇವರನ್ನು ತಂದು ಅದರಲ್ಲಿ ಇಡಬೇಕು ಅಷ್ಟೇನೇ. ತೇರು ಬರೋದಕ್ಕೆ 1 ಗಂಟೆ ಆಯಿತು, ಇನ್ನು ಅದರೊಳಗೆ ದೇವ್ರು ತಂದು ಇಡೋದಕ್ಕೆ ಇನ್ನೂ 1.5 ಅವರ್ ಕಾಯಬೇಕು ಅನಿಸುತ್ತೆ. ತುಂಬಾ ಲೇಟ್ ಆಯಿತು. ತೇರು ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೋದ ಸರಿ ಎಲ್ಲನೂ ಕೂಡ ನಾವು ಬಂದಾಗ ಆನೆ ಇತ್ತು, ಹಾಗೆ ಬಸವಣ್ಣ ಇತ್ತು ಮುಂದೆಗಡೆ. ಈ ಸರಿ ಆನೆನೂ ಇಲ್ಲ, ಏನೂ ಇಲ್ಲ, ಬರೀ ತೇರು ಮಾತ್ರ ಎಳ್ಕೊಂಡು ಬಂದಿದ್ದಾರೆ. ಫಸ್ಟು ಆನೆಗಳು ಬರ್ತಾಯಿತ್ತು, ಆ ನಂತರ ತೇರನ್ನು ಎಳ್ಕೊಂಬರ್ತಾಯಿದ್ರು. ಈ ಸರಿ ಬರೀ ತೇರನ್ನೇ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ದೇವ್ರನ್ನ ಒಳಗಡೆಯಿಂದ ಒಬ್ಬರು ರೆಡ್ ಕಲರ್ ಬಟ್ಟೆ ಎಲ್ಲ ಧರಿಸ್ಕೊಂಡು ಅವರು ದೇವ್ರನ್ನ ಎತ್ಕೊಂಡ್ಬಂದು ಇಲ್ಲಿ ಇಡ್ತಾರೆ. 6 ಚಡ್ಡ ಬಂದುಬಿಡ್ತು ನಮಗೆ ದೇವರನ್ನು ತಂದಿಡೋದು ಕಾಣಿಸೋದಕ್ಕೆ. ವೀಡಿಯೋ ಮಾಡ್ಕೊಳೋದು ಕೂಡ ರಿಸ್ಕ್ ಆಯಿತು. ಇವಾಗ ಜನಗಳ ಮಧ್ಯದಲ್ಲಿ ಮತ್ತೆ ನುಗ್ಗೋಗಿ ಮಧ್ಯ ನಿಂತ್ಕೊಂಡು ವೀಡಿಯೋ ಮಾಡೋಷ್ಟು ಕೂಡ ತಾಳ್ಮೆ ಇಲ್ಲ. ಆಗಲೇ ನನ್ನ ತಾಳ್ಮೆ ಕೂಡ ಮೀರಿಬಿಟ್ಟಿದೆ. ಈ ಜನಗಳೆಲ್ಲ ಹಿಂಗೆ ತೊಳಾಡ್ತಾರದು ನಾನು ಕೂಡ ಅವ್ರ ಮೇಲೆ ರೇಗ್ಕೊತಾ ಇದ್ದೀನಿ. ಹಾಗೆ ನಮ್ಮ ಅಕ್ಕನ ಮಗಳಿಗೆ ನೀನೇ ವೀಡಿಯೋ ಮಾಡಿಬಿಡಮ್ಮ, ನನ್ನ ಕೈಯಲ್ಲಿ ಆಗೋಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಇನ್ನೇನು ದೇವ್ರು ತರ್ತಾರೆ ಅಂತಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಮಾಡೋದಕ್ಕೆ. ಬೇರೆಯವರೆಲ್ಲ ಬರ್ತಾರೆ, ಆದರೆ ವೀಡಿಯೋ ಮಾಡೋವಾಗ ಇನ್ನು ದೇವರು ಎತ್ಕೊಂಡು ಮಾತ್ರ ಯಾರೂ ಬರಲೇ ಇಲ್ಲ. ತುಂಬಾ ಲೇಟ್ ಆಗೋಯಿತು. ಫೈನಲಾಗಿ ನನಗೆ ಅಲ್ಲೇ ನಿಂತ್ಕೊಂಡಿರೋಕ್ಕಾಗಲಿಲ್ಲ ಜನದ ಮಧ್ಯದಲ್ಲಿ. ನಮ್ಮ ಅತ್ತೆ ಕೂಡ ಆಗಲ್ಲ ಅಂದರು. ನಮ್ಮ ಅತ್ತೆನ ಕರ್ಕೊಂಡು ಜನಗಳನ್ನ ಆ ಕಡೆ ಈ ಕಡೆ ತೊಳ್ಕೊಂಡು ಏನೋ ಪಾಡಬಾರ್ದು ಪಾಡನ್ನು ಬಿಟ್ಟು ಹಿಂದೆಗೆ ಬಂದು ನಿಂತ್ಕೊಂಡ್ವಿ. ಹಿಂದೆಗೆ ಬಂದು ಅಲ್ಲೂ ಜನ ಇದ್ದರು, ಬಟ್ ಆದರೆ ನಿಂತ್ಕೊಂಡು ನೋಡೋ ಅಷ್ಟು ಸ್ವಲ್ಪ ಸ್ಪೇಸ್ ಇತ್ತು ಫ್ರೀಯಾಗಿ. ಅಲ್ಲಿ ಬಂದು ನಿಂತ್ಕೊಂಡೆ. ಆಮೇಲೆ ದೇವರನ್ನು ತಗೊಂಡು ಬಂದು ದೇವರನ್ನ ಒಳಗಡೆ ಇಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ದೂರದಿಂದನೇ ನೋಡಿದ್ವಿ, ಹತ್ರ ಮಾತ್ರ ಹೋಗೋಕ್ಕಾಗಲಿಲ್ಲ. ತಲೆನೋವು ಬೇರೆ ಒಂದು ಕಡೆ, ಈ ಜನಗಳ ಕೂಗಾಟಕ್ಕೆ ನನಗೆ ಇರೋಕ್ಕಾಗ್ತಾಯಿಲ್ಲ. ಇನ್ನೇನು ದೇವ್ರನ್ನ ಎತ್ಕೊಂಡು ಬರ್ತಾಯಿದ್ದಾರೆ, ಇಡಬೇಕಾದ್ರೊಳಗಡೆ ಅಷ್ಟೇ. ದೇವ್ರನ್ನ ಇಟ್ಟ ನಂತರ ತೇರನ್ನ ಎಳ್ಕೊಂಡು ಹೋಗ್ತಾರೆ. ಒಂದು ರೌಂಡ್ ಹಾಕ್ಕೊಂಡು ಬಂದು ಆಮೇಲೆ ಮತ್ತೆ ದೇವಸ್ಥಾನದೊಳಕ್ಕೆ ಎತ್ಕೊಂಡು ಹೋಗಿರ್ತಾರೆ. ಮೇಯ್ನ್ ಮೂಲ ದ್ವಾರದವರೆಗೂ ಕೂಡ ಹೋಗ್ತಾರೆ. ಹಾಗೆ ಅಣ್ಣಪ್ಪ ಸ್ವಾಮಿ ಇದೆಯಲ್ಲ, ಅಲ್ಲೂ ಕೂಡ ಹೋಗಿ ದೇವರನ್ನು ಎತ್ಕೊಂಡೋಗಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಬರೋವಂಥದ್ದು ಇಲ್ಲಿಗೆ.
ಫೈನಲಿ ದೇವ್ರನ್ನ ಕೂಡ ತಂದಿಟ್ರು. ಎಲ್ಲರೂ ಕೂಗಾಡೋದಕ್ಕೆ ಶುರು ಮಾಡಿದ್ರು. ಯಪ್ಪ ದೇವರೇ ಎಷ್ಟು ಸೌಂಡು ಅಂತೀರಾ. ನಮಗೂ ಕೂಡ ದೇವ್ರನ್ನ ದರ್ಶನ ಮಾಡೋ ಭಾಗ್ಯ ಸಿಕ್ತಪ್ಪ ಅಂತಂದ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡಿದ್ದು ಕೂಡ ಸಮಾಧಾನ ಆಯಿತು. ನೋಡಿದ್ವಿ ನಾವು ಕೂಡ ದರ್ಶನ ಮಾಡ್ಕೊಂಡು ಒಂದು ಕೈ ಮುಗಿದು ರೂಮ್ಗೆ ಹೋಗೋಣ ಅಂತಂತಂದ್ಬಿಟ್ಟು ಅಂದ್ಕೊಂಡ್ವಿ. ಹಾಗೆ ದೇವ್ರನ್ನ ಕೂಡ ತೇರು ಎಳಿತಾರೆ, ನೋಡ್ಕೊಂಡು ಹೋಗೋಣ, ಒಂದು ಸ್ವಲ್ಪ ದೂರ ಎಳ್ಕೊಂಡು ಹೋಗೋದು ಅಂತಂದ್ಬಿಟ್ಟು ನೋಡಿಬಿಟ್ಟು ರೂಮ್ ಬುಕ್ ಆಗಿತ್ತಲ್ವ, ಅವರು ಕೂಡ ಫೋನ್ ಮಾಡ್ತಾಯಿದ್ರು. ಟೈಮ್ ಇಲ್ಲೇನೇ 3:30 ಆಗಿಬಿಟ್ಟಿತ್ತು. ಕಾರ್ ಪಾರ್ಕಿಂಗ್ ಬೇರೆ ಸಿಕ್ಕಿರಲಿಲ್ವಲ್ಲ, ಅವರು ಕೂಡ ಆ ಕಡೆ ಈ ಕಡೆ ಎಲ್ಲ ಓಡಾಡಿಕೊಂಡು ಅವರು ಕೂಡ ದರ್ಶನಕ್ಕೆ ಕೂಡ ಬರೋದಕ್ಕಾಗಲಿಲ್ಲ. ಹಾಗೆ ನಾವು ಕೂಡ ದರ್ಶನ ಮುಗಿಸ್ಕೊಂಡು ರೂಮ್ಗೆ ಹೋಗೋಣ ಅಂತಂತಂದ್ಬಿಟ್ಟು ಕಾರ್ನ ಎಲ್ಲಿದೆಯಾ ಅಂತ ಕೇಳಿಬಿಟ್ಟು ನಮ್ಮ ಯಜಮಾನರನ್ನ ನಡ್ಕೊಂಡು ಹೋದ್ವಿ. ನಡ್ಕೊಂಡು ಹೋಗೋಷ್ಟೊತ್ತಿಗೆ ದೇವರು ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರು ಉತ್ಸವದಲ್ಲಿ ಹಾಗೆ ಬೇಗ ಫೈನಲಾಗಿ ದೇವ್ರ ತೇರು ಕೂಡ ಹೊರಡ್ತು. ನಾವು ಕೂಡ ಇಷ್ಟು ದೂರ ನಡ್ಕೊಂಡು ಬಂದು ಹೊರಟ್ವಿ. ಹೋಗಿ ರೂಮಲ್ಲಿ ರೆಸ್ಟ್ ಮಾಡೋಣ ಅಂದ್ವಿ. ಇನ್ನು ಒಬ್ಬರು ಕಾರ್ ಪಾರ್ಕಿಂಗ್ ಮಾಡಿದ್ರಲ್ವ, ಅವ್ರ ಕಾರ್ ತೆಗಿಯೋದಕ್ಕೆ ಅಲ್ಲಿ ಪ್ರಾಬ್ಲಮ್ ಆಯಿತು. ಅವ್ರು ಅಲ್ಲಿಂದ ಬರೋದಕ್ಕೆ ರಿಸ್ಕ್ ಆಯಿತು. ನಾವೇನೋ ನಡ್ಕೊಂಡು ನೇತ್ರಾವತಿ ನದಿ ಇರೋವರೆಗೂ ನಡ್ಕೊಂಡು ಬಂದ್ವಿ ನಾವು ದೇವಸ್ಥಾನದಿಂದ. ಅಲ್ಲಿ ನಮ್ಮದು ಕಾರ್ ಪಾರ್ಕ್ ಆಗಿದ್ದಿತ್ತು. ಇನ್ನೊಂದು ಕಾರ್ ಒಳಗಡೆ ಪಾರ್ಕ್ ಆಗಿಬಿಟ್ಟಿತ್ತು, ಅಲ್ಲಿಂದ ಬರೋಕ್ಕಾಗಲಿಲ್ಲ. ಹಾಗೆ ರೂಮಿಗೆ ಬಂದ್ವಿ. ರೂಮ್ ಬರೋದಷ್ಟೊತ್ತಿಗೆ ನೈಟು 4:30 ಆಗಿದ್ದರಿಂದ ವೀಡಿಯೋ ಕೂಡ ಮಾಡೋದಕ್ಕಾಗಲಿಲ್ಲ. ಬಂದವರೆ ಹಾಗೆ ಮಲ್ಕೊಂಡ್ಬಿಟ್ವಿ. ತುಂಬಾ ಸುಸ್ತಾಗಿತ್ತು. ಹಾಗೆ ಬೆಳಗ್ಗೆ ಇನ್ನು ಬೇಗ ಎದ್ದು ಚೆಕ್ಔಟ್ ಆಗ್ತೀವಿ ಅಂತ ಹೇಳಿದ್ವಿ. ಬೆಳಗ್ಗೆ ಕೂಡ 9 ಗಂಟೆ ಆಲ್ಮೋಸ್ಟು ಬೇಗ ಎದ್ದು ಚೆಕ್ಔಟ್ ಆದ್ವಿ. ಬೇಗ ಮುಗಿಸ್ಕೊಂಡು ಅಲ್ಲಿ ಸ್ನಾನ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ವಿ. ಧರ್ಮಸ್ಥಳ ಮತ್ತೆ ಅಲ್ಲಿ ರೋಡ್ ಬ್ಲಾಕ್ ಆಗಿದೆ, ಆಗಲ್ಲ ಅಂದರು. ಪರವಾಗಿಲ್ಲ, ಆಚೆನೇ ನೆನೆ ದರ್ಶನ ಮಾಡಿದ್ದೀವಲ್ಲ ಸಾಕು ಅಂತಂತಂದ್ಬಿಟ್ಟು ಹೊರಟ್ವಿ. ನೋಡ್ತಾ ಇರ್ಬೋದು ಬೆಳಗ್ಗೆ ಎಷ್ಟು ತಣ್ಣನ ಗಾಳಿ ಬೀಸ್ತಾ ಇದೆ ಅಂತಂದ್ಬಿಟ್ಟು. ನೈಟ್ ಅಷ್ಟು ಹೆವಿ ಸೆಕೆ ಇತ್ತು, ಬೆಳಗ್ಗೆ ಈಗ ತಣ್ಣಗೆ ಗಾಳಿ ಬೀಸ್ತಾ ಇದೆ ಆಗ್ಲೇ. ನಾವಿವಾಗ ಹೊರ್ನಾಡು ಹೋಗೋಣ ಅಂತಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೆಳಗ್ಗೆ ಹೆಂಗಿದ್ರು ಇಲ್ಲಿ ಗಂಟ ಬಂದಿದ್ದೀವಿ. ಬೆಳಗ್ಗೆ ಇವಾಗ 9:30 ಆಗಿರೋದ್ರಿಂದ ಬೇಗ ನೋಡ್ಕೊಂಡು ಮನೆಗೆ ಹೋಗ್ಬಿಡೋಣ ಅಂತಂತಂದ್ಬಿಟ್ಟು. ಹಾಗೆ ಕಾಫಿ ಟಿಫನ್ ಕೂಡ ಏನೂ ತಿಂದಿರಲಿಲ್ಲ. 9 ಗಂಟೆ ಆಗಿದ್ರು ಕೂಡ ಮಲ್ಕೊಂಡೇ ಇದ್ವಿ ಅಲ್ವಾ, ಸುಸ್ತಾಗಿದ್ದ. ರೂಮಿಗೆ ಬಂದಿದ್ದೆ ನಾವು 4:30 ಆಗಿದ್ದರಿಂದ ಏನೂ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗೋದಕ್ಕಾಗಲಿಲ್ಲ. ಬೆಳಗ್ಗೆನೇ ಬೇಗ ಎದ್ದೇಳೋದಕ್ಕೂ ಆಗಲಿಲ್ಲ ಯಾರಿಗೂ. 9 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ 10 ಗಂಟೆಗೆ ರೂಮ್ ಚೆಕ್ಔಟ್ ಮಾಡಿ ಹೊರಟ್ವಿ. ಎಲ್ಲಾದರೂ ರೋಡ್ ಸೈಡಲ್ಲಿ ಕಾಫಿ ಟೀ ಏನಾದರೂ ತೊಗೊಳ್ಳೋಣ ಅಂತಂತಂದ್ಬಿಟ್ಟು ಕಾಫಿ ಟೀ ಕೂಡ ಕುಡಿದ್ರು. ಸೈಡ್ಗೆ ಹಾಕ್ಬಿಟ್ಟು ಟಿಫನ್ ತಿನ್ನೋಣ ಅಂದರೆ ಇಲ್ಲಿ ಟಿಫನ್ಸ್ ಏನು ಚೆನ್ನಾಗಿರಲ್ಲ. ಕುಣ್ಗಲ್ ಹೋಗೋಣ, ಕುಣ್ಗಲಲ್ಲಿ ಮೇಯ್ನ್ ನೀರು ದೋಸೆನೂ ಬನ್ಸ್ ತುಂಬಾ ಚೆನ್ನಾಗಿರುತ್ತೆ, ಅಲ್ಲಿ ತಿನ್ನೋಣ ಅಂತಂತ ಕೂಡ ಹೇಳಿದ್ರು. ಇನ್ನು ಕುಣ್ಗಲ್ ಹೋಗ್ಬೇಕು ಅಂದರೆ ಕುಣ್ಗಲ್ ಕೂಡ ಎಷ್ಟು ದೂರ ಇದೆ. ಕುಣ್ಗಲ್ ಕೊಟ್ಟಿಗೆ ಹಾರ ಅಂತೆ ನಮ್ಮ ಯಜಮಾನ್ರು ಹೇಳ್ತಿದ್ದಾರೆ. ಕೊಟ್ಟಿಗೆ ಹಾರ ಹೋಗಬೇಕು. ಅಲ್ಲಿ ಹೋದರೆ ಅಲ್ಲಿ ಫೇಮಸ್ ಆಗಿರೋವಂಥದ್ದು ನೀರು ದೋಸೆನೂ ಬನ್ಸು ನಿಮಗೆ ಗೊತ್ತಿದೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ ತಿನ್ನೋಣ, ಇಲ್ಲೆಲ್ಲೂ ಬೇಡ ಅಂತಂತಂದರು. ನೋಡಬೇಕು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತಂತಂದ್ಬಿಟ್ಟು. ಸಣ್ಣಗೆ ತುಂತುರು ಹನಿ ಬರ್ತಾಯಿದೆ. ಈಗ ಬರೋದು ನಿಲ್ಲೋದು ಅಷ್ಟಾಗ್ತಾಯಿದೆ. ಇನ್ನೇನು ಮಳೆ ಅಂತೂ ಏನು ಜೋರಾಗಿಲ್ಲ, ಹೆವಿ ಥಂಡಿನೂ ಇಲ್ಲ, ಪರವಾಗಿಲ್ಲ. ನಮ್ಮ ಬೆಂಗಳೂರಿಗೆ ಸೇರಿಸ್ಕೊಂಡ್ರೆ ಇಲ್ಲಿ ಮಳೆ ಇರೋ ಟೈಮ್ನಲ್ಲೇ ಬರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಯಾಕೆಂದರೆ ಚಿಕ್ಕ ಚಿಕ್ಕ ಫಾಲ್ಸಸ್ಸಲ್ಲೆಲ್ಲ ನೀರು ಬರ್ತಾ ಇರುತ್ತಲ್ವ, ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೈಟ್ ನನಗೆ ಅಷ್ಟೊಂದು ನೀರಿನ ಶಬ್ದ ಕೇಳಿಸ್ತಾ ಇತ್ತು ಅಂತ ಹೇಳಿದ್ನಲ್ವ, ಆದರೆ ಈಗ ನೋಡಿದ್ರೆ ಎಲ್ಲೂ ಕೂಡ ಅಷ್ಟು ನೀರಿಲ್ಲ. ನೇತ್ರಾವತಿ ನದಿನಲ್ಲೂ ಕೂಡ ಅಷ್ಟಾಗಿ ನೀರಿರಲಿಲ್ಲ. ಇಲ್ಲೂ ಕೂಡ ಯಾವುದೇ ಫಾಲ್ಸ್ಗಳ ಹತ್ರನೂ ಕೂಡ ನೀರು ಜಾಸ್ತಿ ಹರಿತಾ ಇರಲಿಲ್ಲ, ಸಣ್ಣಗೆ ಬರ್ತಾಯಿತ್ತು ಅಷ್ಟೇನೆ. ನಮ್ಮ ಕಡೆ ಇರೋ ಮಳೆ ಇಲ್ಲಿ ಇದ್ದುಬಿಟ್ರೆ ತುಂಬಾ ನೀರಿರುತ್ತೆ, ಆದರೆ ಇಲ್ಲಿ ಅಷ್ಟಾಗಿ ನೀರಿಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ವೆದರು ಅಂತಂತಂದ್ಬಿಟ್ಟು, ಸೂಪರಾಗಿದೆ. ಸುತ್ತು ಹಸಿರಿರೋವಾಗ ಸೆಂಟ್ರಲ್ಲಿ ನಾವಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಆಕ್ಸಿಜನ್ ಕೂಡ ನಮಗೆ ಸಿಗುತ್ತೆ. ಆ ದೂರದ ಬೆಟ್ಟದಲ್ಲಿ ಮಂಜು ಕೌತಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೀರು ಅಷ್ಟಾಗಿ ಎಲ್ಲೂ ನೋಡಿ ಇಷ್ಟೇ ಸಣ್ಣಗೇ ಎಲ್ಲ ಕಡೆನೂ
ಸ್ವಲ್ಪ ಜೋರಾಗಾದರೂ ಬರ್ತಾಯಿದ್ರೆ ಹುಡುಗರು ಕೂಡ ಆಟ ಆಡೋದಕ್ಕೂ ಚೆನ್ನಾಗಿರುತ್ತೆ, ನಮಗೂ ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಹುಡುಗರು ಕೂಡ ಎಲ್ಲೂ ನೀರಲ್ಲಿ ಆಡೋಕ್ಕಾಗಲಿಲ್ಲ. ಹೊರ್ನಾಡು ಸೈಡ್ ಆದರೂ ನೀರಿದೆಯೇನೋ ಅಲ್ಲಿ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ. ಈ ವೆದರ್ನಲ್ಲಿ ಹೇಳ್ಬೇಕಾ, ಕೆಲವು ಹುಡುಗರಿಗೆಲ್ಲ ಹುಚ್ಚು ರೈಡ್ ಹೋಗಬೇಕು, ಹಾಗೆ ಫೋಟೋಸ್ ಶೂಟ್ ಮಾಡ್ಕೊಬೇಕು ಅಂತಂತಂದ್ಬಿಟ್ಟು ಹಾಗೆ ಸ್ವಲ್ಪ ಜನ ಎಲ್ಲ ಫೋಟೋಸ್ ತೆಕ್ಕೊಳೋದೆಲ್ಲ ಮಾಡ್ತಾಯಿದ್ದಾರೆ. ನಾವು ಬೇಗ ಹೋಗಬೇಕು ಅನ್ನೋ ಒಂದೇ ಇಂಟೆನ್ಷನಲ್ಲಿ ಎಲ್ಲೂ ನಿಲ್ಲಿಲ್ಲ, ಹೊರಡ್ತಾ ಇರೋದೇ ಅಂತಂತಂದ್ಬಿಟ್ಟು ಹೊರಟ್ವಿ. ಅಲ್ಲಿಗೂ ನಾವೆಲ್ಲಾದರೂ ನಿಲ್ಲಿಸು ಅಂತ ಕೇಳಿದ್ವಿ, ಬೇಡ ಅಂತಲೂ ಕೂಡ ಅಂದರು. ಯಾಕೆಂದರೆ ಕೆಲವೊಂದು ಕಡೆ ಹಸ್ರು ನೀರು ಹರಿಯೋ ಜಾಗದಲ್ಲಿ ಹಸ್ರಿರೋ ಜಾಗದಲ್ಲಿ ಜಿಗಣೆ ಅಂತ ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಜಿಗಣೆ ಇರುತ್ತೆ, ಕಾಲಿಗೆ ಹತ್ಕೊಂಡ್ಬಿಡುತ್ತೆ, ಬೇಡ ತಿರುಗೆಲ್ಲ ಬೇಡದೇ ಇರೋದನ್ನೆಲ್ಲ ಮಾಡೋದು ಬೇಡ, ನಡೀರಿ ಅಂತಂದ್ಬಿಟ್ಟಂದರು. ಹಾಗಾಗಿ ಹೊರಡ್ತಾ ಇದ್ದೀವಿ. ಈ ಕಡೆ ಎಲ್ಲ ಕಾಫಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಕೂಡ ಸಿಗುತ್ತೆ. ಹಾಗೆ ಅಲ್ಲೂ ಒಂದು ಕೈ ಮುಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಇನ್ನು ಎಷ್ಟೊತ್ತಾಗುತ್ತೆ ಟಿಫನ್ ನಿಲ್ಲಿಸೋದು ಅಂತ ನಾನು ಒಂದು ಕಡೆ ಕೇಳ್ತಾಯಿದ್ದೀನಿ. ಯಾಕೆಂದರೆ ನೈಟು ನನಗೆ ಸ್ವಲ್ಪ ತಿಂದಿದ್ದರಿಂದ ಹೊಟ್ಟೆ ಹಸಿವು ಕೂಡ ಆಗಿತ್ತು ನನಗೆ. ಹಾಗೆ ಈ ಥರ ಘಾಟ್ ಸೆಕ್ಷನಲ್ಲಿ ಹೋಗೋವಾಗ ಹೊಟ್ಟೆ ಒಂಥರ ಖಾಲಿ ಇತ್ತು ಅಂತಂತಂದರೆ ವಾಮಿಟಿಂಗ್ ಥರ ಆಗುತ್ತೆ. ಹಾಗಾಗಿ ದೇವ್ರಿಗೊಂದು ಕೈ ಮುಗಿದು ಮುಂದಕ್ಕೆ ಹೊರಟ್ವಿ. ಇಲ್ಲೂ ಕೂಡ ಹಾಗೆ ಟಿಫನ್ನು ಕೂಡ ನಿಲ್ಲಿಸಿದ್ವಿ. ಟಿಫನ್ ತಿಂದ್ಕೊಂಡು ಬೇಗ ಮತ್ತೆ ಹೊರಡಬೇಕು ಅಂತಂದ್ಬಿಟ್ಟು ಬೇಗ ಇಡ್ಲಿ ಸಾಂಬಾರು ತೊಗೊಂಡ್ವಿ ಅಷ್ಟೇ. ಇನ್ನೇನು ಜಾಸ್ತಿ ಆಯಿಲಿ ಫುಡ್ ಏನು ತೊಗೊಂಡಿಲ್ಲ. ಇಡ್ಲಿ ಸಾಂಬಾರು ತಿಂದ್ಬಿಟ್ಟು ಹೊರಟ್ವಿ. ನೋಡ್ತಾ ಇದ್ದೀರಲ್ಲ ಸುತ್ತು ಕಾಫಿ ಎಸ್ಟೇಟು. ಈ ಕಡೆ ಫೇಮಸ್ಸೇ ಕಾಫಿ ಎಸ್ಟೇಟು. ಹಾಗೇನೇ ಟೀ ಮತ್ತು ಸ್ಪೈಸಸ್ಸು, ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು ಫೇಮಸ್ ಬೆಳೆ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬಾ ಬೆಳೀತಾರೆ. ಈ ಕಡೆಯಿಂದನೇ ಹಾರ್ವೆಸ್ಟ್ ಆಗೋದು ಪ್ರತಿಯೊಂದು ಕಡೆಯೂ ಕೂಡ. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಅದು ಒಂಥರ ಇಳಿಜಾರು ಪ್ರದೇಶದಲ್ಲೇನೇ ಬೆಳೆಯೋದು ಈ ಕಾಫಿ ಎಲ್ಲನೂ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಕೆಲವರು ಈ ಟೀ ಎಸ್ಟೇಟಲ್ಲಿ ಫೋಟೋಸ್ ತೆಕ್ಕೊಳೋದಕ್ಕೆ ಅಂತಲೇ ಹೋಗ್ತಾರೆ. ನಮ್ಮ ಮನೇಲೂ ಕೂಡ ಹೋಗೋಣ ಅಂತ ಕೇಳ್ತಾಯಿದ್ರು. ಕೆಲವರೆಲ್ಲ ಆ ಥರ ಫೋಟೋಸ್ ಇದು ಮಾಡ್ತಾಯಿದ್ದಕ್ಕೆ ಕೆಲವೊಂದು ಫೋಟೋಸ್ ಕೂಡ ತಗೊಂಡ್ವಿ ನಾವು. ತುಂಬಾ ಚೆನ್ನಾಗಿದೆ ನೇಚರು ಅಂತಂದ್ಬಿಟ್ಟು. ಬೇಗ ಹೊರನಾಡು ರೀಚ್ ಆಗಿ ಮತ್ತೆ ರಿಟರ್ನ್ ಆಗಬೇಕು ಅನ್ನೋದೊಂದೇ ಇಂಟೆನ್ಷನ್ ಇದ್ದಿದ್ದು. ನೈಟ್ ಏನು ವೆದರ್ ಏನು ನೋಡಿ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಈಗ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದರೆ. ತುಂಬ ಖುಷಿಯಾಗುತ್ತೆ ಈ ವೆದರ್ನ ಎಂಜಾಯ್ ಮಾಡೋದಕ್ಕೆ. ಫೈನಲು ಈ ಹೊರ್ನಾಡು ಹತ್ತತ್ರನೂ ಬಂದುಬಿಟ್ವಿ. ಇನ್ನೊಂದು 2 ಕಿಲೋಮೀಟ್ರ್ ಏನೋ ಇದೆ. ನೀರು ಕೂಡ ಹರಿತಾ ಇದೆ. ಮಕ್ಕಳಿಗೆ ನೀರು ನೋಡಿದ ತಕ್ಷಣವೇ ಖುಷಿ. ನೀರಲ್ಲಿ ಆಟ ಆಡೋಕ್ಕೆ ಬಿಡು ಅಂದರು. ಫಸ್ಟು ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಬಂದ್ಬಿಡೋಣ. ಇಲ್ಲಿ ಹೇಗಿದೆ ರಶ್ಶು ಅಂತಂದ್ಬಿಟ್ಟು ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬಾ ವೆಹಿಕಲ್ಸ್ ಹೋಗ್ತಾಯಿತ್ತು. ತುಂಬಾ ರಶ್ ಇರುತ್ತೆ ಅಂತ ನಾವು ಕೂಡ ಥಿಂಕ್ ಮಾಡಿದ್ವಿ. ನೋಡಬೇಕು ಒಳಗಡೆ ದೇವಸ್ಥಾನದಲ್ಲಿ ಎಷ್ಟು ರಶ್ ಇದೆ ಏನು ಅಂತಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಅಲ್ಲೋಗಿ ಬರಬೇಕಾದ್ರೆ ನೀರಲ್ಲಿ ಆಡೋಣ ಅಂತಂದ್ಬಿಟ್ಟು ಕೂಡ ನಾವು ಮಾತಾಡ್ಕೊಂಡ್ವಿ. ಅದಕ್ಕೋಸ್ಕರ ಬೇಗ ಹೋಗಿ ಬಂದರೆ ನೀರಲ್ಲಿ ಆಡೋದಕ್ಕಾಗೋದು. ಇಲ್ಲ ಅಂದರೆ ನೀರಲ್ಲಿ ಆಡೋದಕ್ಕೂ ಕೂಡ ಆಗೋಲ್ಲ. ಟೈಮ್ ಆಗೋಗ್ಬಿಟ್ಟಿದೆ. ಈಗಲೇ ಟೈಮು 1 ಗಂಟೆ ಆಗಿಬಿಟ್ಟಿದೆ. ಇನ್ನು ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಇನ್ನೇನು ನಾವೇನು ಇಲ್ಲಿ ಸ್ಟೇ ಮಾಡೋದಿಲ್ಲ ಇವತ್ತು. ನಾಳೆ ಬೆಳಗ್ಗೆ ಮತ್ತೆ ಸ್ಕೂಲ್ಸ್ ಇದೆಯಲ್ವ ಹುಡುಗರಿಗೆ. ಹಾಗಾಗಿ ಬೇಗ ಹೊರಡಬೇಕು. ಈ ಕಡೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ನೇಚರ್ ವ್ಯೂಸ್ ನೋಡೋದಕ್ಕೆ. ನಿಧಾನವಾಗಿ ಹೋಗಬೇಕು ಅಷ್ಟೇ, ಫ್ರೀ ಮಾಡ್ಕೊಂಡು. ಈ ಥರ ಅರ್ಜೆಂಟಲ್ಲಿ ಮಾತ್ರ ಹೋಗಬಾರ್ದು. ಹೋದರೆ ಬೇಗ ರಿಟರ್ನ್ ಆಗಬೇಕು. ಅದಕ್ಕೋಸ್ಕರ
ನಾನು ದೇವಸ್ಥಾನಕ್ಕೆ ಹೋಗೋದ್ರಿಂದ ಇವತ್ತು ಸ್ಯಾರಿ ವೇರ್ ಮಾಡಿದ್ದೀನಿ. ನಿನ್ನೆ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡೆ ಧರ್ಮಸ್ಥಳದಲ್ಲಿ, ಆದರೆ ಸ್ಯಾರಿ ವೇರ್ ಮಾಡೋದಕ್ಕಾಗಲಿಲ್ಲ. ಆ ಜನದಲ್ಲಿ ಸ್ಯಾರಿ ವೇರ್ ಮಾಡ್ಕೊಂಡಿದ್ದಿದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು. ಡ್ರೆಸ್ ಹಾಕ್ಕೊಂಡಿದ್ದೆ ತುಂಬ ಬೆಟರ್ ಆಯಿತು, ಕಂಫರ್ಟಬಲ್ ಅಂತಲೂ ಅನ್ನಿಸ್ತು. ಬಂದ್ವಿ ಫೈನಲಿ ದೇವಸ್ಥಾನದ ಹತ್ರ. ಇಲ್ಲಿ ಕೂಡ ಸಿಕ್ಕಾಪಟ್ಟೆ ರಶ್ ಇದೆ. ದೇವಸ್ಥಾನದ ಹೋಗೋಕ್ಕಾಗ್ತಾಯಿಲ್ಲ. ಹೋಗಿ ದರ್ಶನ ಮಾಡ್ಕೊಂಡು ಆಚೆಯಿಂದನೇ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದುಬಿಟ್ವಿ. ಒಳಗಡೆ ಹೋಗೋದಕ್ಕಾಗಲಿಲ್ಲ. ಇಲ್ಲೂ ಕೂಡ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂದರೆ, ಇಲ್ಲೂ ಕೂಡ ಯಪ್ಪ ದೇವರೇ ತುಂಬಾ ಜನ. ರಜಾ ಇಲ್ಲ ಏನೂ ಇಲ್ಲ ಸ್ಕೂಲುಗಳು. ಈ ಸ್ಯಾಟರ್ಡೆ ಸಂಡೇ ಟೈಮ್ನಲ್ಲೇ ಇಷ್ಟು ಜನ ಸೇರಿದ್ದಾರೆ ಅಂದರೆ, ಇನ್ನು ರಜಾ ಇರೋ ಟೈಮಲ್ಲಿ ಇನ್ನೆಷ್ಟು ಮಾತ್ರ ಜನ ಸೇರ್ತಾರಂತೆ ನಿಮಗೆ ಗೊತ್ತಿರುತ್ತೆ. ಇಲ್ಲೂ ಕೂಡ ಆಚೆನೇ ಕೈ ಮುಗಿದ್ವಿ. ಹಾಗೆ ಊಟಕ್ಕೆ ಹೋದ್ರು. ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ಕೊಂಡು ಬಂದರು. ಹಾಗೆ ಇಲ್ಲಿ ನೀರಲ್ಲಿ ಆಡೋದಕ್ಕೆ ಬಿಡ್ತೀವಿ ಅಂತ ಹೇಳಿದ್ರಿಂದ ಬೇಗ ಅಲ್ಲಿಂದ ರಿಟರ್ನ್ ಆದ್ವಿ. ನೀರಲ್ಲಿ ಆಡೋಣ ಒಂದು 1/2 hour ಅಂತ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿ ಹಾಗೆ ಹೊರಟ್ವಿ. ತುಂಬಾ ಲೇಟ್ ಆಯಿತು. ಟೈಮ್ ಆವಾಗಲೇ ನಿನ್ನೆ 5:45 6 ಗಂಟೆ ಆಗಿದೆ. ಇನ್ನು ನಾವು ಕೊಟ್ಟಿಗೆಹಾರ ಬಿಟ್ಟಿದ್ದೀವಿ ಅಷ್ಟೇ. ಮತ್ತೆ ರಿಟರ್ನ್ ಆಗಿ ಬ್ಯಾಂಗ್ಳೂರು ಇನ್ನೂ 252 ಕಿಲೋಮೀಟರ್ಸ್ ಇದೆ. ನೈಟ್ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 11:30 ಆಗುತ್ತೆ ಅಂತಂದ್ಬಿಟ್ಟು ಆಲ್ರೆಡಿ ಲೊಕೇಶನ್ ಮ್ಯಾಪಲ್ಲಿ ನೋಡಿದಾಗಲೇ ಇದು ಗೊತ್ತಾಗೋಯ್ತು ನಮಗೆ. ಇನ್ನು ನೀರಲ್ಲೆಲ್ಲ ಆಡಿದ್ರಲ್ವ. ನಾನು ದೇವಸ್ಥಾನದ ಒಳಗಡೆ ಪ್ರಸಾದ ತಿನ್ನೋದಕ್ಕೆ ಹೋಗಿರಲಿಲ್ಲ. ನಾನು, ನಮ್ಮ ಯಜಮಾನ್ರು, ಹಾಗೆ ನಮ್ಮ ಅಕ್ಕನ ಮಗಳು ಎಲ್ಲರೂ. ನಮಗೆ ಸ್ವಲ್ಪ ಹೊಟ್ಟೆ ಹಸಿವಾಗ್ತಾಯಿತ್ತು. ಹಾಗೆ ಮನೆಯಿಂದ ತಂದಿರೋ ತಿಂಡಿ ಚಕ್ಲಿ ಮಂಡಕ್ಕಿ ಕೂಡ ತಿಂತಾಯಿದ್ವಿ. ತಿಂದ್ಕೊಂಡು ಇನ್ನೇನು ಹೊರಟ್ವಿ ನಾವು. ಫೈನಲಿ ಇನ್ನೇನು ಅಲ್ಲೆಲ್ಲಾದ್ರೂ ಸೈಡ್ಗೆ ಹಾಕಿ ಅಲ್ಲೂ ಕೂಡ ಊಟ ಮುಗಿಸ್ಕೊಳ್ಳೋಣ. ಇವತ್ತು ಮನೆಗೆ ಹೋಗಿ ಊಟ ಮಾಡೋದೇನು ಬೇಡ ಅಂತ ಅಂದ್ಕೊಂಡ್ವಿ. ನೋಡೋಣ ಮುಂದೆ. ಹಾಗೆ ಒಂದು ಡಾಬಾದ ಹತ್ರ ನಿಲ್ಲಿಸಿ ಊಟ ಕೂಡ ಮುಗಿಸ್ಕೊಂಡ್ವಿ. ನಾನ್ ವೆಜ್ ಊಟ ಮಾಡ್ಕೊಂಡ್ವಿ. ಎಲ್ಲರೂ ಬಂದಿರೋದ್ರಿಂದ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಇಲ್ಲಿಗೆ ನನ್ನ ವ್ಲಾಗನ್ನು ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.